ವಿಚಾರ ಸಾಗರ 6ನೇ ತರಂಗದಲ್ಲಿ 372ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವಿಚಾರ ಸಾಗರ 6ನೇ ತರಂಗ 372ನೇ ಅಂಕದಿಂದ ಇವತ್ತಿನ ವಿಷಯ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಶಿಷ್ಯ ಕೇಳಿದ್ದ, ನಾ ಯಾರು ಅಂತ ಕೇಳಿದ್ದ. ಅದಕ್ಕೆ ಸಚ್ಚಿದಾನಂದ ಸ್ವರೂಪನೇ ನಿಯದಿ ಅಂತ ಹೇಳಿಕೆ ಉತ್ತರ ಹೇಳಿದ್ರು, ಬ್ರಹ್ಮವೇ ನಿಯದಿ ಅಂತ. ಸಂಸಾರ ಕಾ ಕರ್ತ ಕೌನ್ ಹೈ ಅಂತ 2ನೇ ಪ್ರಶ್ನೆ ಕೇಳಿದ್ದ, ಈ ಜಗತ್ತಿಗೆ ಕರ್ತ ಯಾರು? ಆವಾಗ ಅದಕ್ಕೂ ಉತ್ತರ, ಜಗತ್ತಿಗೆ ಕರ್ತ ಈಶ್ವರನಿದ್ದಾನೆ ಅಂತ ಹೇಳ್ತಾ ಬಂದ್ರು. ಆಮೇಲೆ ಆ ಈಶ್ವರ್ ಹೇಗಿದ್ದಾನೆ? ಆ ಈಶ್ವರ್ ಸರ್ವಜ್ಞನಿದ್ದಾನೆ, ಸರ್ವಶಕ್ತನಿದ್ದಾನೆ, ಸ್ವತಂತ್ರನಿದ್ದಾನೆ ಅನ್ನುವ ಇವುಗಳನ್ನೆಲ್ಲ, ಸರ್ವಜ್ಞ ಅಂದ್ರೆ ಏನು, ಸರ್ವಶಕ್ತ ಅಂದ್ರೆ ಏನು, ಸ್ವತಂತ್ರ ಅಂದ್ರೆ ಏನು, ಇವೆಲ್ಲ ಸರಿಯಾಗಿ ಅದರ ವಿಸ್ತಾರ ಹಿಂದೆ ಮಾಡಿಕೊಂಡು ಬಂದಿದ್ದಾಗಿದೆ. ಈಗ 372ನೇ ಅಂಕದಿಂದ ಅಂದ್ರೆ ಈಶ್ವರನ ಬಗ್ಗೆ ಹೇಳಿ ಇಲ್ಲಿ ಜೀವನ ಬಗ್ಗೆ ಹೇಳ್ತಾರೆ. ಅಲ್ಪಜ್ಞ ಅಲ್ಪಶಕ್ತಿಮಾನ್ ಪರಾಧೀನ್ ಕೋ ಜೀವ್ ಕಹೆ ಹೈ. ಈಶ್ವರ ಸರ್ವಜ್ಞ ಸರ್ವಕರ್ತ ಶಕ್ತಿ ಮತ್ತು ಸ್ವತಂತ್ರ ಅಂತ ಹೇಳಿದ್ರು. ಆದ್ರೆ ಜೀವ ಅಲ್ಪಜ್ಞ ಅಲ್ಪಶಕ್ತಿ ಉಳ್ಳವನು, ಅವ ಸ್ವತಂತ್ರ ಇದ್ದರೆ ಇವ ಪರಾಧೀನದ. ಇನ್ನ यद्यपि अल्पज्ञतादि जीव भी परमार्थ, यद्यपि अल्पज्ञतादिक जीव में भी परमार्थ नहीं. यद्यपि कार्य ಏನಂದ, ಅಲ್ರಿ ಜೀವನು ಈಶ್ವರಂತೂ ಸರ್ವಜ್ಞ ಅದಾನ, ಮತ್ತೆ ಜೀವ ಅಲ್ಪಜ್ಞ ಅಂತ ಹೇಳಿದ್ರಿ. ಆದ್ರ ಇಲ್ಲಿ ಈ ಅಲ್ಪಜ್ಞತ್ವಾದಿಗಳು ಜೀವನಲ್ಲಿ ಪರಮಾತ್ಮನೇ ಅಂದ್ರೇನು, ಸತ್ಯವಾಗಿ ಇಲ್ಲ ಅಂತ ಅರ್ಥ. ಜೀವ ಅವನು ಇಲ್ಲ ಅಂದ್ರೆ ಏನಿಲ್ಲ, ಅಲ್ಪಜ್ಞನಿಲ್ಲ. ಅಲ್ಪಜ್ಞೆ ಅದಾನು ಅಂತ ಹೇಳಲ್ಪಡ್ತದೆ ಯಾವಾಗ ಅಂದ್ರ, ಈ ಅವಿದ್ಯಾ ಅಜ್ಞಾನಾದಿಗಳ ಉಪಾಧಿ ಕೂಡಿಕೊಂಡಾಗ ಅವ ಅಲ್ಪಜ್ಞ ಅಂತ ಹೇಳ್ತಾನೆ. ಆದ್ರ ಸ್ವರೂಪತ ಅಜ್ಞಾನಿ ಅಲ್ಲ. ಯಾಕಂದ್ರೆ ಅವ ಬ್ರಹ್ಮ ಸ್ವರೂಪದಾನು. ಹೇಗದ ಅದಕ್ಕೆ ಯದ್ಯಪಿಕಾರ ಹೇಳ್ದ, ತಥಾಪಿ अविद्याकृत मिथ्या अल्पज्ञतादिक जीव में प्रतीत होवे है. ಅಂದ್ರೆ ಅಲ್ಪಜ್ಞ ಅಂತೇಳಿ ಶಾಸ್ತ್ರಗಳಲ್ಲಿ ಹೇಳಿದ. ಅದಕ್ಕೆ ಕಾರಣ ಏನು ಅಂತಂದ್ರ, ಅವಿದ್ಯಾಕೃತ ಮಿಥ್ಯಾ ಅಲ್ಪಜ್ಞತ್ವಾದಿಕ ಅಂದ್ರೆ, ಅವಿದ್ಯಾಕೃತ ಅಂದ್ರೇನು, ಅವಿದ್ಯಾ ಅನ್ನೋದು ಜೀವನಿಗೆ ಉಪಾಧಿಯಾದ ಸಮಯದಲ್ಲಿ ಆ ಜೀವ ಅವು ಅವಿದ್ಯೆ ಅನ್ನುವ ಉಪಾಧಿಯಿಂದ ಕೂಡ್ಕೊಂಡಾನ. ಉಪಾಧಿ ಅಂದ್ರೆ ಎದಕ್ಕಂತಾರೆ? ಅಲ್ಪಜ್ಞ ಅಂತ ಎದಕ್ಕಂತಾರೆ ಅಂದ್ರ, ಇವನ್ ಕಡೆ ಲಕ್ಷ್ಯ ಕೊಟ್ಟು ನನಗೂ ಇದಾಚಾರ. ಉಪಸಮೀಪೆ ಸ್ಥಿತ್ವ ಶ್ರೀಮಾನ್ ಧರ್ಮಾನ್ ಅನ್ಯತ್ರ ಆದಧಾತೀತಿ ಉಪಾಧಿ ಅಂತ ಹಿಂಗ್ ಸಂಸ್ಕೃತದಲ್ಲಿ ಶ್ಲೋಕ ಐತೆ. ಅದಕ್ಕೆ ಪ್ರಮಾಣ ಐತಿ. ಏನಂತಾರೆ? ಉಪಸಮೀಪೆ ಸ್ಥಿತ್ವ,
ಉಪಸಮೀಪೆ ಸ್ಥಿತ್ವ ಅಂದ್ರ ಸಮೀಪದಲ್ಲಿದ್ದುಕೊಂಡು. ಉಪ ಅಂದ್ರೇನು? ಸಮೀಪದಲ್ಲಿದ್ದುಕೊಂಡು ಏನ್ ಮಾಡಿದ? ಸ್ವೀಮಾನ್ ಧರ್ಮಾನ್ ಅಂದ್ರೆ ತನ್ನ ಧರ್ಮವನ್ನು ಅನ್ಯತ್ರ ಆತೈತಿ. ಯಾವುದಕ್ಕಿದು ಉಪಾಧಿ ಆಗೈತಲ್ಲ, ಆ ಉಪಹಿತದ ಮೇಲೆ ಇದು ತನ್ನ ಧರ್ಮವನ್ನು ಹಾಕ್ತದ. ಈ ರೀತಿ ಯಾವ್ದು ಮಾಡ್ತದ ಅದಕ್ಕೆ ಉಪಾಧಿ ಅಂತಾರೆ ಅಂತ ಹಿಂಗೆ ಹೇಳ ತಿಳಿತಾ? ಅಂದರೆ ಈಗ ನಿಮಗೆ ಅದರ ಸ್ಪಷ್ಟೀಕರಣ ಆಗ್ಬೇಕಾದ್ರ, ಈಗೊಂದು ಕನ್ನಡಿ ಅದ, ಮುಖ ನೋಡ್ಕೊಳ್ತಕ್ಕಂಥ ಕನ್ನಡಿ. ಅದು ಕೈಯಾಗಿಂದ ಮುಖ ನೋಡ್ಕೊಂಡಾಗ ಮುಖ ಏನ ಫಸ್ಟ್ ಕ್ಲಾಸ್ ಐತಿ ಅಂತ ಕಂಡು ಕರೆ ಕೈಯಂದ ಜಾರಿತಾವ. ಕನ್ನಡಿ ಕೈಯಂದ ಜಾರಿ ತೆಳಗೆ ಬಿತ್ತು. ತೆಳಗೆ ಬಿದ್ದು ಕೂಡ್ಲೇನ ಅದು ಹಿಂಗೆ ಸೀಳ್ತದ. ಸೀಳ್ತಂದ್ರೆ ಕ್ರ್ಯಾಕ್ ಆಯ್ತು. ಆಮೇಲೆ ಹಿಂದ್ಗಡೆ ಬಂದು ಮತ್ತೆ ನೋಡ್ಕೊತಾನು, ಈ ಮುಖ ಕೊರ್ದಂಗ ಆಗ್ಯದ, ಕಾಣ್ತೈತೆ ಮುಖ ಇದನ್ನ ಕೊರೆದಂತೆ, ಕಟ್ ಮಾಡಿದಂತೆ ಆ ಪ್ರತಿಬಿಂಬದಲ್ಲಿ ಕಾಣ್ತೈತಿ. ಇಲ್ಲಿ ಕೈ ಎತ್ಕೊಂಡು ನೋಡಿದ್ರ ಮುಖ ಬರೋಬ್ಬರಿ ಐತಿ, ಅಲ್ಲಿ ನೋಡಿದ್ರ ಕಟ್ ಮಾಡ್ದಂಗ ಆಗೈತಿ. ಅಂದ್ರ ಅದು ಇದು ಈ ಬಿಂಬದ ಏನ ಅಲ್ಲ, ಅದು ಬಿಂಬ ಬರೋಬ್ಬರಿ ಐತಿ. ಆ ಪ್ರತಿಬಿಂಬ ಏನೈತಲ್ಲ, ಆ ಪ್ರತಿಬಿಂಬದಲ್ಲಿ ಆ ರೀತಿ ತೋರ್ಬೇಕಾದ್ರ ಅದು ಎದರ ಧರ್ಮದು? ಆ ಮುಖ ಬಿಂಬದ್ದಲ್ಲದು, ಅದು ಉಪಾಧಿಯಾದ ಕನ್ನಡಿಯ ಧರ್ಮದು. ಹೌದಿಲ್ಲದು? ಕನ್ನಡಿ ಸೀಳಿ ಒಡೆದದ್ದು, ಅದು ಕ್ರ್ಯಾಕ್ ಆದದ್ದು ಕನ್ನಡಿ, ಆ ಪ್ರತಿಬಿಂಬದ ಮೇಲೆ ಅದು ಹಾಕ್ತದೆ. ಹೀಗೆ ಅವಿದ್ಯೆ ಅನ್ನುವ ಕನ್ನಡಿ ಅದು ಉಪಾಧಿಯಾಗಿದೆ ಜೀವನಿಗೆ. ಆದ್ದರಿಂದ ತನ್ನ ಧರ್ಮವಾದ ಅಲ್ಪಜ್ಞತ್ವಾದಿಗಳನ್ನು ಜೀವನದಲ್ಲಿ ಹಾಕಿದ. ಈ ರೀತಿ ಆಗ್ಯದ ಅದು. ಅದಕ್ಕಾಗಿ ಅವಿದ್ಯಾಕೃತ ಮಿಥ್ಯಾ ಅಲ್ಪಜ್ಞತ್ವಾದಿಕ್ ಜೀವಮೇ ಪ್ರತೀತೋವೆ ಅಂದ್ರ ತೋರ್ತಾವ ಅಷ್ಟೇ, ಆದ್ರ ಸತ್ಯವಾಗಿ ಇಲ್ಲ. ಯಾತೆ ಜೀವಮೇ ಕೈಯೇ, ಆದ್ದರಿಂದ ಈ ಉಪಾಧಿ ಮೂಲಕ ಅದು ಆದದ್ದರಿಂದ ಜೀವನಲ್ಲಿ ಅಲ್ಪಜ್ಞತ್ವಾದಿಗಳು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನ अविद्याकृत अल्पज्ञत्वादिकन की जो भ्रांति सो जीवता है. ಅವಿದ್ಯೆಯಿಂದಾದ ಅಲ್ಪಜ್ಞತ್ವಾದಿ ಧರ್ಮಗಳೇನದಾವಲ್ಲ, ಇದು ಭ್ರಾಂತಿ ಅಲ್ಲ, ಅದು ಹೌದಿಲ್ಲೋ? ಅದು ಭ್ರಾಂತಿ. ಅದುವೇ ಜೀವತ. ಜೀವತ ಅಂದ್ರೇನು? ಜೀವತ್ವ. ಜೀವತ್ವ ಜೀವತ್ವ ಅಂದ್ರೆ ಗೊತ್ತಾಗ್ತಾನ? ಜೀವತ್ವ ಅಂದ್ರ ಜೀವತ್ವ ಅಂತಕ್ಕಂಥದ್ದು ಏನೈತೆ, ಅದು ಜೀವ ಬ್ಯಾರೆ, ಜೀವತ್ವ ಬ್ಯಾರೆ. ಜೀವ ಇರಬೇಕು, ಜೀವತ್ವ ಹೋಗಿರಬೇಕು. ಅಧ್ಯಾತ್ಮ ವಿದ್ಯಾ ಏನ್ ಮಾಡ್ತದಂದ್ರ ಜೀವನನ್ನ ನಾಶ ಮಾಡೋದಿಲ್ಲ, ಅದು ಆ ಜೀವನಿಗೆ ಬಂದಂತ ಜೀವತ್ವ ಏನೈತಿಲ್ಲ, ಜೀವಭಾವ, ಅದನ್ನ ಭ್ರಾಂತಿಯನ್ನ ತೆಗಿತದ. ಹೀಗದ. ಸರ್ಪದಲ್ಲಿ ಸರ್ಪತ್ವ ಅದ. ಆ ಸರ್ಪಕ್ಕೆ, ಹಾವಿಗೆ ಮನುಷ್ಯ ಯಾಕೆ ಭಯ ಪಡ್ತಾನೆ ಅಂದ್ರ ಹಾವಿಗೆ ಭಯ ಪಡೋದಿಲ್ಲವ, ಹಾವಿನಲ್ಲಿದ್ದ ಹಲ್ಲಿಗೆ, ಆ ವಿಷಾರಿ ಹಲ್ಲುಗಳಿಗೆ ಅವ ಭಯ ಪಡ್ತಾನೆ.
ಅದೇ ಹಲ್ಲು ಕಿತ್ತಿ ತೆಗೆದ್ ಬಿಟ್ಟ ಮೇಲೆ ಹಾಕ್ ನಾನು ಕೊಳ್ಳಾಗಂತ ನಾವು ಆ ಆ ಸರ್ಪ ಅವನ್ನ ನನ್ನ ಕೊರಳಲ್ಲಿ ಹಾಕ್ರಿ ನಡಿತೈತಿ. ಆದ್ರೆ ವಿಷಯ ಹಲ್ಲಿದ್ದು ಅಂದ್ರ ದೂರ ಓಡ್ತಾನ. ಅಂದ್ರ ಅಲ್ಲಿ ಆ ನನ್ನ ಕೊರಳಲ್ಲಿ ಹಾಕ್ರಿ ಅನ್ನುವ ಸಮಯದಲ್ಲಿ ಸರ್ಪತ್ವ ಹೋಗಿದೆ. ಹೌದಿಲ್ಲ? ಅದು ಹಾನಿಕಾರಕವಾದ ಏನೈತಲ್ಲ ವಿಷಾರಿ ಹಲ್ಲ ಹಾವಿನ ಅವು ಸರ್ಪತ್ವ ಅವು. ಹಂಗ ಜೀವನಲ್ಲಿ ಈ ಜನ್ಮಾದಿ ದುಃಖವನ್ನು ಪ್ರತೀತಿ ಮಾಡ್ತಕ್ಕಂಥ ಜೀವಭಾವ ಇದು ಜ್ಞಾನ ಆದ ಮೇಲೆ ಹೋಗಿಬಿಡುತ್ತದೆ ಈ ಭ್ರಾಂತಿ. ತಿಳಿತಾ? ಆದ್ದರಿಂದ ಜೀವಭಾವವನುಳಿದ ಜೀವತ್ವ ಒಳಿದ ಜ್ಞಾನಿ ಮೋಹಿಪುದಂದವೇ ಪರಮ ತತ್ವ. ಜ್ಞಾನಿ ಮೋಹಿಪುದಂತ ಜ್ಞಾನ ಪ್ರತಿಪಾದನದಲ್ಲಿ ಹೇಳ್ತಾರ ಅವರು. ಜೀವಭಾವವನ್ನಳಿದ ಜೀವತ್ವ ಒಳಿದ ಅಂದ್ರ ಜೀವಭಾವ ರೂಪ ಈ ಜೀವತ್ವ ಅಂತಕ್ಕಂಥದ್ದು ಏನೈತಿಲ್ಲ ಅದ ಅಳಿದ ಅಂದ್ರೆ ನಾಶ ಆಗಿ ಹೋಗಿರ್ತದ. ಅಂದ್ರೆ ಜೀವ ಇರ್ತದ, ಜೀವತ್ವ ಹೋಗಿರ್ತದ ಅಂತ. ಏನ ಅದಕ್ಕ ಗುರು ಏನ್ ಮಾಡ್ತಾನೆ ಅಂದ್ರ ಅವ ಬರೀ ಆ ಜೀವನಿಗೆ ಬಂದ ಈ ಜೀವತ್ವ ರೂಪ ಭ್ರಾಂತಿಯನ್ನು ಕಳಿತಾನೆ ಅಷ್ಟೇ. ನಾ ಹುಟ್ಟಿನಿ ಸಾಯ್ತೀನಿ ಅನ್ನುವ ಈ ಭ್ರಾಂತಿ ಏನಾಗ್ಯದಲ್ಲ ಇವಾಗ. ಕರ್ತೃತ್ವ, ಭೋಕ್ತೃತ್ವ, ಸುಖಿ ದುಃಖಿ ಇವೆಲ್ಲ ಜೀವಭಾವ ಇವು. ಆದ್ದರಿಂದ ಜ್ಞಾನಿ ಈ ಜೀವಭಾವಗಳನ್ನ ಅಂದ್ರೆ ಜ್ಞಾನ ಮಾಡಿಕೊಟ್ಟು ಗುರುಗಳು ಈ ಜೀವಭಾವವನ್ನ ಈ ಭ್ರಾಂತಿ ತೆಗೆದು ಬಿಡ್ತಾನೆ. ಇಷ್ಟೇ ಕೆಲಸ. ಸೋ ಅಲ್ಪಜ್ಞತಾಧಿಕನಿಕಿ ಭ್ರಾಂತಿ ಈಶ್ವರ್ಮಿನೈ. ಈ ಜೀವನಿಗೆ ಅವಿದ್ಯಾ ಮೂಲಕ ಬಂದಂತ ಈ ಅಲ್ಪಜ್ಞತ್ವಾದಿ ಭ್ರಾಂತಿಗಳು ಆ ಈಶ್ವರನಲ್ಲಿ ಇಲ್ಲ. ಕಿಂತು ಮಾಯಾಕೃತ ಸರ್ವಜ್ಞತಾದಿ ಈಶ್ವರಮೇ. ಮತ್ತ ಆದ್ರೆ ನೋಡಲ್ಲಿ ಲೆಕ್ಕ ಹಾಕ್ಬೇಕಂದ್ರ ಅಲ್ಲಿ ಒಂದಾದ ವಸ್ತು ಒಂದೇ ಅದ, ಅಜ್ಞಾನ ಅಥವಾ ಮಾಯಾ ಒಂದೇ ಅದ. ಅದು ವಸ್ತು ಒಂದೇ ಇದ್ದರೂ ಕೂಡ ಅದರಲ್ಲಿ ಮಟೀರಿಯಲ್ ಬೇರೆ ಬೇರೆ ಅದಾವು. ಅಂದ್ರ ರವಾ ಅನ್ನೋದು ಒಂದೇ ಅದ, ಅದರಾಗ ಹಾಕುವ ಮಟೀರಿಯಲ್ ಅದು ಸಕ್ಕರೆ ಹಾಕಿಬಿಟ್ರೆ ಶಿರಾ ಆಗುತ್ತದೆ, ಉಪ್ಪ ಖಾರ ಹಾಕಿದರೆ ಉಪ್ಪಿಟ್ಟಾಗುತ್ತದೆ. ಈಗ ತಿಂದ್ವಲ್ಲ ಇಲ್ಲಿ ಉಪ್ಪಿಟ್ಟು ಅಂದ್ರೆ ರವಾನೆ ಅದು, ಹೌದಲ್ಲ? ಹಾಗ ಅಲ್ಲಿ ಅಜ್ಞಾನ, ಅವಿದ್ಯಾ, ಪ್ರಕೃತಿ, ಮಾಯಾ ಅನ್ನೋದು ವಸ್ತು ಒಂದೇ ಅದು. ಅದರಲ್ಲಿ ಮಟೀರಿಯಲ್ ಏನದು ಗುಣಗಳು, ಆ ಗುಣಗಳ ಭೇದ ಐತೆ ಅಲ್ಲಿ. ವಿಶುದ್ಧ ಸತ್ವಗುಣ ಸಹಿತವಾಗಿ ವಿಶುದ್ಧ ಸತ್ವಗುಣ ಸಹಿತವಾದ ಗುಣ ಇತ್ತಂದ್ರ ಮಾಯಾ ಅಂತ ಹೇಳಿಸ್ಕೊತದ. ಮತ್ತು ಮಲಿನ ಸತ್ವಗುಣ ವಿಶುದ್ಧ ಸತ್ವಗುಣ ಇಲ್ಲಿ ಮಲಿನ ಸತ್ವಗುಣ ಕೆಳಗಾಗಿ ರಜೋಗುಣ ತಮೋ ಗುಣಗಳು ಮೇಲಾಗಿವೆ, ಆದ್ದರಿಂದ ಪ್ರಧಾನವಾಗಿವೆ. ಆದ್ದರಿಂದ ಇದು ಮಲಿನ ಸತ್ವಗುಣ, ಇದು ಅವಿದ್ಯೆ ಆಗಿಬಿಡ್ತದೆ. ನೋಡು ವಸ್ತು ಅದಾಯ್ತು. ಯಾಕಂದ್ರೆ ಅದು ಸಿಹಿ ಹತ್ತಿತ್ತು ಸ್ಥಿರ, ಇದು ಖಾರ ಹತ್ತದ. ಹೌದಿಲ್ಲ? ರವಾ ಮಾತ್ರ ಅದೇ ಅದ. ಆ ರೀತಿ ಇಲ್ಲಿ ಉಪಾಧಿಯಲ್ಲಿ ಏನಾಗ್ಬಿಡ್ತು ಅಂದ್ರೆ ಗುಣಗಳ ಅಲ್ಲಿ ವಿಶುದ್ಧ ಸತ್ವ ಗುಣ ಇದ್ದರಿಂದ ಈಶ್ವರನಲ್ಲಿ ಸರ್ವಜ್ಞತ್ವಾದಿ ಜ್ಞಾನ. ಯಾಕಂದರೆ ಸತ್ವಾತ್ ಸಂಜಾಯತೆ ಜ್ಞಾನಂ.
ರಜಸೋ ಲೋಭಯವಚ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ ಅಂತ ಹೇಳಿ ಗೀತೆಯಲ್ಲಿ ಹೇಳ್ತಾನೆ. ಸತ್ವಾತ್ ಸಂಜಾಯತೆ ಜ್ಞಾನಂ, ಜ್ಞಾನ ಸತ್ವಾತ್ ಸತ್ವ ಗುಣದಿಂದ ಜ್ಞಾನ ಉತ್ಪನ್ನವಾಗುತ್ತದೆ ಅಂತ ಹೇಳಿದ್ರಿಂದ ಮಾಯೆಯಲ್ಲಿ ವಿಶುದ್ಧ ಸತ್ವ ಗುಣ ಇದ್ದರಿಂದ ಈಶ್ವರನಿಗೆ ಸರ್ವಜ್ಞತ್ವಾದಿಗಳನ್ನುಂಟು ಮಾಡಿದೆ. ಇಲ್ಲಿ ಮಲಿನ ಸತ್ವಗುಣ ಇದ್ದರಿಂದ ಇಲ್ಲಿ ಅಜ್ಞಾನಾದಿ ಮರವೇ ತಂದು ಬಂದ್ಬಿಟ್ಟಿದೆ. ಆದ್ದರಿಂದ ಈ ರೀತಿಯಾಗಿ ಸೋ ಅಲ್ಪಜ್ಞತ್ವಾದಿಗನ್ ಕಿ ಭ್ರಾಂತಿ ಈಶ್ವರ ಮಿನೈ, ಈಶ್ವರನಲ್ಲಿ ಉಪಾಧಿಯ ಒಂದು ಮಾಯ ಅದ, ವಿಶುದ್ಧ ಸತ್ವಗುಣ ಅದ, ಆದ್ದರಿಂದ ಅವನಲ್ಲಿ ಅಲ್ಪಜ್ಞತ್ವಾದಿ ಭ್ರಾಂತಿ ಇಲ್ಲ. ಕಿಂತು ಮಾಯಾಕೃತ ಸರ್ವಜ್ಞತ್ವಾದಿ ಈಶ್ವರ ಮೇ ಹೈ, ಆ ಈಶ್ವರನಲ್ಲಿ ಮಾಯೆಯಿಂದ ಬಂದದ್ದು ಸರ್ವಜ್ಞತ್ವಾದಿಗಳು. ये वार्ता विस्तार से आगे प्रतिपादन करेंगे. ಈ ಮಾತನ್ನು ನಾವು ಮುಂದೆ ಅದನ್ನು ವಿಸ್ತಾರವಾಗಿ ಹೇಳುವವರಿದ್ದೇವೆ. ಅಂದ್ರೆ ಮುಂದೆ ಅಂದ್ರೆ ಎಲ್ಲಿ ಅಂದ್ರೆ 433ನೇ ಅಂಕದಲ್ಲಿ. ಈಗ ಸದ್ಯ 332ನೇ ಅಂಕ ನಡೆದದ, 372ನೇ ಅಂಕ ನಡೆದದ. ಅಲ್ಲಿ 433ನೇ ಅಂಕದಲ್ಲಿ ಇದನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡುತ್ತಾರೆ. ಅದರಾಗ ಮತ್ತ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರ ಅದಕ್ಕೆ ದೋಹಾ ಕೊಟ್ಟಿದ್ದಾರೆ. ಅಲ್ಲಿ ಮಹಾವಾಕ್ಯ ವಿವೇಕವೇ ಅಲ್ಲಿ ಹೇಳಲ್ಪಡ್ತದ. ಅದು ಸರ್ವಶಕ್ತಿ ಸರ್ವಜ್ಞ ವಿಭು ಈಶ ಸ್ವತಂತ್ರ ಪರೋಕ್ಷ ಮಾಯಿ ತತ್ಪದ ವಾಚ್ಯಸೋ ಜಾಮೆ ಬಂಧನ ಮೋಕ್ಷ ಅಂಥೇಳಿ ಆ 433ನೇ ಅಂಕದಲ್ಲಿ 36ನೇ ದೋಹಾ ಬಂದಿದೆ. ಅಲ್ಲಿ ಈ ರೀತಿ ಹೇಳಿದಲ್ಲಿ ಅಲ್ಲಿ ಹೇಗೆ ಹೇಳಿದಂದ್ರ ಸರ್ವಶಕ್ತಿ ಸರ್ವಜ್ಞ ವಿಭು ಈಶ ಸ್ವತಂತ್ರ ಪರೋಕ್ಷ ಮಾಯಿ ತತ್ಪದ ವಾಚ್ಯ ಸೋ ಜಾಮೆ ಬಂಧನ ಮೋಕ್ಷ, ಆ ಈಶ್ವರನಲ್ಲಿ ಬಂಧ ಮೋಕ್ಷಗಳು ಇಲ್ಲ. ಅಂದ್ರೆ ಅವ ಮುಕ್ತ ಸ್ವರೂಪನೇ ಇದ್ದಾನೆ. ಇನ್ನ 373ನೇ ಅಂಕ ಈಶ್ವರ ವ್ಯಾಪಕ ಅವ್ರ ನಿತ್ಯ. ಆ ಈಶ್ವರ ಹೇಗಿದ್ದಾನೆ? ವ್ಯಾಪಕನಿದ್ದಾನೆ ಮತ್ತು ನಿತ್ಯನಿದ್ದಾನೆ. ಸೋ ಈಶ್ವರ ಏಕ ದೇಶ ಮೇ ಸ್ಥಿತ ನೈ, ಆ ಈಶ್ವರ ಒಂದು ದೇಶದಲ್ಲಿ ಏಕ ದೇಶದಲ್ಲಿ ಇಲ್ಲ. ಅವ ಕೈಲಾಸದಲ್ಲಿದ್ದಾನೆ ಅಂತ ಹೇಳ್ತಾರಲ್ಲ, ಇಲ್ಲ, ಅದು ಸಣ್ಣ ಹುಡುಗರಿಗೆ ಹೇಳ್ದಂಗ. ಅದು ಮಳ ಕುಸುಗಳಿಗೆ ಹೇಳ್ತಿರ್ತಾರಲ್ಲ, ಅವ ಕೈಲಾಸದಾಗ ಇರ್ತಾನಂತ ಹೇಳಿ. ಅದು ಪರಿಪೂರ್ಣವಾದ ವಸ್ತು, ಸರ್ವತ್ರದಲ್ಲಿ ತುಂಬಿಕೊಂಡ. ಅದಂಗ ಹೌದಿಲ್ಲ? ಅವ ಕೈಲಾಸದೊಳಗ ಇರೋದಿಲ್ಲ, ಅವ ಎಲ್ಲಿದ್ದಾನೆ? ಸರ್ವತ್ರದಾನ. ಅಂದ್ರ ಸರ್ವತ್ರ ಅಂದ್ರೆ ಸರ್ವಸಾಮಾನ್ಯ ಜಗತ್ತನ್ನೋದು ಏನೈತಿಲ್ಲ, ಈ ಜಗತ್ತಿನ ತುಂಬಾ ವ್ಯಾಪಿಸಿಕೊಂಡಿದ್ದಾನೆ. ಅವೆಲ್ಲ ಜಗತ್ತಿನ ಒಳಗೆ ಬಂದು ಅಣು ರೇಣು ತೃಣ ಕಾಷ್ಟ ಇವೆಲ್ಲ ಅವು ಜಗತ್ತಿನ ಒಳಗೆ ಒಂದು ಜಗತ್ತೇ ಅಲ್ಲ ಅನ್ಕೊಳ್ಳೇನ. ಮತ್ ಇವು ಒಟ್ಟು ಬಂದಾವ ಅಂತ ಅದ್ರಾಗ ಏನು ಒಂದು ಬಿಡ್ಲಾರ್ದ ಹೇಳ್ತಾನ. ಅದಕ್ಕಾಗಿ ಲೆಕ್ಕದಿಂದ ಅಲ್ಲಿ ಜಗತ್ತಿನ ವಸ್ತುನು ಏನೂ ಇಲ್ಲ, ಅದು ಎಲ್ಲಾರ ವಸ್ತು ಅದೇ ಆಗಿದೆ, ಆ ಈಶ್ವರನೇ ಆಗಿದ್ದಾನೆ ಹೇಳ್ತಾ.
ಯಾಕಂದ್ರ ಜಗತ್ತಿಗೆ ಈಶ್ವರನು ಅಭಿನ್ನ ನಿಮಿತ್ತೋಪಾದಾನ ಕಾರಣ ಇದ್ದಾನೆ. ಶಾಸ್ತ್ರ ಏನ್ ಹೇಳಿದೆ? ಆ ಈಶ್ವರ ಏಕದೇಶದಲ್ಲಿ ಇರೋದಿಲ್ಲ, ಮತ್ತೇನಿದ್ದಾನೆ? ಆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಾನ. ಅದಕ್ಕೆ ಉಪಾದಾನ ಕಾರಣ ಅಂದ್ರೆ ಗಡಿಗೆಗೆ ಉಪಾದಾನ ಕಾರಣ ಮಣ್ಣದ, ಮತ್ ಗಡಿಗೆ ಏಕದೇಶದಲ್ಲಿ ಅದ. ಅದು ಪರಿಪೂರ್ಣವಾಗಿ ಗಡಿಗೆ ತುಂಬಾ ಅದ. ಆಗ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾದ್ದರಿಂದ ಆ ಜಗತ್ತಿನ ತುಂಬಾ ಈಶ್ವರನು ವ್ಯಾಪಕನಾಗಿದ್ದಾನೆ. ಹೀಗದ ಅದು. ಅದಕ್ಕೆ ಪಂಚದಶಿಯಲ್ಲಿ ಹೇಳ್ತಾರೆ, ಜಲಪಾಷಾಣ ಮೃತ್ಕಾಷ್ಟ ವಾಸ್ಯ ಗುದ್ದಾಲಕಾದಯ ಈಶ್ವರ ಸರ್ವ ಏವೈತೆ ಪೂಜಿತ ಫಲದಾಯಿನ ಅಂತ ಹೇಳ್ತಾರೆ. ಏನಂತಾರೆ? ಜಲ ಪಾಷಾಣ ಮೃತ್ ಕಾಷ್ಟ ಗುದ್ದಾಲಕಾದಯ. ಜಲ ಅಂದ್ರೆ ನೀರು, ಪಾಷಾಣ ಅಂದ್ರೆ ಕಲ್ಲು, ಮೃತ್ ಅಂದ್ರೆ ಮಣ್ಣು, ಜಲಪಾಷಾಣ ಮೃತ್ ಕಾಷ್ಟ ಅಂದ್ರೆ ಕಟಿಗೆ, ಗುದ್ದಾಲಕಾದಯ ಅಂದ್ರೆ ನಾವು ಹಾಡೋ ಗುದ್ದಲಿ. ಇವು ಎಲ್ಲವುಗಳಲ್ಲಿ ಗುದ್ದಾಲಕ ಈಶ್ವರ ಸರ್ವ ಏವೈತೆ ಪೂಜಿತ. ಈಗ ಈಗ ಒಂದು ಪಾಯ ಹಾಡೋದದ, ಪಾಯ ಹಾಡುವಾಗ ಆ ಗುದ್ದಲಿಗೂ ಕೂಡ ವಿಭೂತಿ ಕುಂಕುಮ ಹಚ್ಚಿ ಪೂಜಾ ಮಾಡಿ ಪೂಜಾ ಬೆಳಗ್ತಾರೆ, ಹೌದಿಲ್ಲ? ಆ ರೀತಿ ಯಾವುದಕ್ಕೆ ನೀವು ಈಶ್ವರ ಸರ್ವ ಏವೈತೆ ಪೂಜಿತ, ಇದು ಈಶ್ವರ ಅಂತ ಪರಮಾತ್ಮ ದೇವರಿದ್ದಾನೆ ಅಂತ ಪೂಜಾ ಮಾಡಿ ಅದಕ್ಕೆ ಆರಾಧನೆ ಮಾಡಿದೆ ಅಂದ್ರೆ ಪೂಜಿತ. ಈಶ್ವರ ಸರ್ವ ಏವೈತೆ ಪೂಜಿತ ಫಲದಾಯನ ಅಂದ್ರೆ ಅಲ್ಲಿ ಪ್ರಕಟವಾಗುತ್ತದೆ. ಆದೇತ ಶಕ್ತಿ ಈಶ್ವರನು ಪ್ರಕಟನಾಗುತ್ತಾನೆ ಅಂದ್ರೆ ನೀ ಎಲ್ಲಿ ಬೇಕಾದಲ್ಲಿ. ಆದ್ದರಿಂದ ಯಾಕಂದ್ರ ಸರ್ವತ್ರದಲ್ಲಿ ಅದ. ಹೀಗೆ ಅಂತೇಳಿ ಭಕ್ತ ಪ್ರಹ್ಲಾದನು ಎಲ್ಲದ ನೀನು ಪರಮಾತ್ಮ ಅಂತ ಕೇಳ್ದವ ಅವ್ರ ತಂದಿ. ಎಲ್ಲಾ ಕಡೆ ಅದಾನ, ಈ ಕಂಬದಾಗ ಅದಾನೇನ ಅದಾನಂದವ. ಆ ತನ್ನ ಕೈಯೊಳಗಿನ ಗದ ತಗೊಂಡು ಕಂಬಕ್ಕೆ ಹೊಡೆದವ ಹಿರಣ್ಯಕಶ್ಯಪ್. ಹೊಡೆದ ಕೂಡಲೇ ಕಂಬ ಮುರಿದು ದಡಲದ್ ಬಿದ್ದಾಗ ಅದರಲ್ಲೇ ನರಸಿಂಹ ರೂಪದಿಂದ ಪ್ರಕಟ ಆಗಿಬಿಟ್ಟ. ಅಂದ್ರೆ ಈ ರೀತಿ ಎಲ್ಲದರಲ್ಲಿ ಇದ್ದಾನೆ. ಜಗತ್ತಿಗೆ ಮಾಯೆ ಉಪಾದಾನ ಕಾರಣ, ಈಶ್ವರ ಈಶ್ವರ. ಈಗ ಗಡಿಗೆಗೆ ಮಣ್ಣು ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಉಪಾದಾನ ಕಾರಣ. ಹಂಗಲ್ಲದು. ಇಲ್ಲಿ ಶಾಸ್ತ್ರ ಬಹಳ ಸೂಕ್ಷ್ಮ ಐತಿದು. ಇದಕ್ಕೆ ಜೋಲ್ ಹೋದ್ರ 1,000 ಫೂಟ್ ಕೆಳಗೆ ಬಿದ್ದಂಗ ಆಕೈತದ. ತಿಳಿತಾನೆ? ಶಾಸ್ತ್ರ ಏನು ನೇಮ್ ಹೇಳ್ತದಂದ್ರ, ಹಿಂಗೆ ಬಿಡಿಸಿ ಹೇಳೋದಿದ್ರೆ, ಈಗ ನೀವು ಬಿಡಿಸಿ ಹೇಳಿರಿ, ನಾ ಟೋಟಲ್ ಹೇಳೇನಿ, ಕೂಡಿ ಹೇಳೇನಿ, ಹೌದಲ್ಲ? ಈಗ ಮಾಯಾ ನೀನು ಜಗತ್ತಿಗೆ ಕಾರಣ ಹೇಳ್ತಿದ್ರೆ ಶಾಸ್ತ್ರ ಅದಕ್ಕೆ ನೇಮ್ ಏನಾಗ್ತದಂದ್ರ ಪರಿಣಾಮಿ ಉಪಾದಾನವನ್ನು ಹೇಳುವ ಅಂತ ಹೇಳಿದೆ. ಮಾಯಾ ಕಾರಣವನ್ನು ಹೇಳುವಾಗ ಪರಿಣಾಮಿ ಉಪಾದಾನ ಕಾರಣವನ್ನು ಹೇಳ. ಪರಮಾತ್ಮನನ್ನ ಕಾರಣ ಹೇಳ್ತಿದ್ದರೆ ವಿವರ್ತೋಪಾದಾನ ಕಾರಣವನ್ನು ಹೇಳ. ಬಿಡಿಸಿ ಹೇಳೋದಿದ್ರ ಈ ನೇಮಗಳದಾವು. ಅದಕ್ಕೆ ಶಾಸ್ತ್ರ ಅಂದ್ರೆ ಶಸ್ತ್ರ ಇದ್ದಂಗ ಅಂತ ಹೇಳ್ಯಾರ ಅದಕ್ಕೆ. ಅದಕ್ಕೆ ಈ ರೀತಿ ಏನೋ ಮಾಯಾ ಕಾರಣದ ಪರಮಾತ್ಮನು ಕಾರಣದಾನೋ ಅಂತ ಅನ್ನುವಾಗ ನೀ ಅದಕ್ಕೆ ಉಪಾದಾನ ಹಚ್ಚಿದಕ್ಕೆ ನಿಮಿತ್ತ ಕಾರಣ ಹಚ್ಚಿದ್ರೆ ಹಿಂಗೆ ನಡೆಯಂಗಿಲ್ಲ. ಅದು ನಾ ಹೇಳೋದು ತಿಳಿತು. ನಿನ್ನ ಮಾತು ಎಷ್ಟು ಬಾಧಿಸ್ತೈತೆ ಅಂದ್ರೆ ಅದು
ಅಪಾರವಾಗಿ ಬಾಧಿಸುತ್ತದೆ. ಯಾಕಂದ್ರೆ ಪರಮಾತ್ಮನನ್ನು ನೀನು ನಿಮಿತ್ತ ಕಾರಣ, ನೈಯಾಯಿಕರು ನಿಮಿತ್ತ ಕಾರಣ ಅಂತ ಹೇಳ್ತಾರೆ ಪರಮಾತ್ಮನಿಗೆ. ನಾವು ನೈಯಾಯಿಕರಲ್ಲ, ನಾವು ವೇದಾಂತಿಗಳಿದ್ದೇವೆ. ಆದ್ದರಿಂದ ಎಲ್ಲ ಶಾಸ್ತ್ರಗಳ ಜ್ಞಾನ ಬರ್ಬೇಕು, ಗೊತ್ತಿರ್ಬೇಕು. ನೀ ನೈಯಾಯಿಕರಂತೆ ಮಾತಾಡ್ದೆಪ್ಪ. ಯಾಕಂದ್ರ ಇದು ವಿಚಾರ ಮಾಡಿ ನೋಡಿದ್ರೆ ಈಗ ಇಟೋತನ ನಾ ಏನ್ ಹೇಳಿದೆ, ಜಲಪಾಷಾಣ ಮೃತ್ಕಾಷ್ಟ ವಾಸ್ಯ ಗುದ್ದಾಲಕಾದ ಈಶ್ವರ ಸರ್ವೈತಿ ಪೂಜಿತ ಫಲದಾಯನ. ಎಲ್ಲೇ ಒಂದು ಕಂಬದಲ್ಲಿ, ಕಟ್ಟಿಗೆಯಲ್ಲಿ, ಕಲ್ಲಿನಲ್ಲಿ ದೇವರಂತ ಪೂಜೆ ಮಾಡು, ಅಲ್ಲೇ ಈ ಪರಮಾತ್ಮ ಪ್ರಕಟ ಆಗುತ್ತಾನೆ ಅಂತ ಹೇಳೇನಿ, ಹೌದಾ? ಆದ್ರೆ ನೀನು ಅಲ್ಲಿ ಮಾಯೆಯನ್ನು ಉಪಾದಾನ ಕಾರಣ ಹೇಳಿ ನೀ ಈಶ್ವರನನ್ನು ನಿಮಿತ್ತ ಕಾರಣ ಹೇಳಿದರೆ, ಆ ಈಶ್ವರ ನಿಮಿತ್ತ ಕಾರಣ ಅಂದ್ರ ನಿಮಿತ್ತ ಕಾರಣ ಯಾವಾಗಲೂ ತಟಸ್ಥಿರುತ್ತದೆ. ಪ್ರತಿಯೊಂದಕ್ಕೆ ಕಾಯ್ದೆಗಳದಾವ. ನಿಮಿತ್ತ ಕಾರಣ, ಉಪಾದಾನ ಕಾರಣವು ಅಭೇದವಾಗಿರುತ್ತದೆ, ನಿಮಿತ್ತ ಕಾರಣವು ತಟಸ್ಥವಾಗಿರ್ತದೆ. ಆ ಸಂಬಂಧಕ್ಕೂ ತಟಸ್ಥ ಕೈಯೇ ಹೇಳ್ತಾನೆ. ಕುಂಬಾರನು ನಿಮಿತ್ತ ಕಾರಣ ಅಂದ್ರ ನಿಮಿತ್ತ ಕಾರಣ ಇದ್ದಾನೆ ಘಟಕ್ಕೆ, ಮಣ್ಣು ಉಪಾದಾನ ಕಾರಣ ಇದೆ, ಹೌದಾ? ಈ ತರ ನೀನು ಅಲ್ಲಿ ಜಗತ್ತಿಗೆ ಹಚ್ಚಲಿಕ್ಕೆ ಹೋದ್ರೆ ಏನಾಗುತ್ತದೆ ಗೊತ್ತಾ? ಆ ಗಡಿಗೆಕ್ಕಿಂತ ಕುಂಬಾರನು ತಟಸ್ಥ ಅಂದ್ರೆ ಭಿನ್ನಿದ್ದಾನೆ. ಅಂದ್ರೆ ಈ ಜಗತ್ತನ್ನು ಬಿಟ್ಟು ಪರಮಾತ್ಮ ಭಿನ್ನಿದ್ದಾನೆ ಅಂದ್ರೆ ಈ ಮಾತು ತೊಳಕದು ಪಂಚದಶಿ ಹೇಳಿ. ಅಣುರೇಣು ತಣಕಾಠಗಳೆಲ್ಲ ಪರಿಪೂರ್ಣವಾಗಿ ತುಂಬಿಕೊಂಡಿದ್ದಾನೆ ಅಂತ ಹೇಳಿ ಸಾಮಾನ್ಯ ಶಬ್ದ ನೀವು ಮಾಡ್ತಿರಿಲ್ಲೋ, ಅದು ತಪ್ಪೈತೆ. ಅದು ಎಲ್ಲ, ಯಾಕಂದ್ರೆ ಅವ ಬ್ಯಾರೆ ಇರ್ತಾನೆ. ನೀವು ಹೇಳ್ದಂಗ ಕೈಲಾಸದಲ್ಲಿ ಇರ್ತಾನೋ ತುಂಬ. ತಡ ನಿಮಿತ್ತ ಕಾರಣ ಹೇಳಿದ್ರೆ ಹಿಂಗೆ ಬರ್ತದ ಎಲ್ಲ. ಹಾಗಿಲ್ಲ ಅದು. ಮತ್ ಹೇಗಿದ್ದಾನೆ ಅಂದರೆ ಎಲ್ಲ ಅವನೇ ಆಗಿದ್ದಾನೆ. ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಂಬಿಹನಂತೆ. ಅದಕ್ಕಾಗಿ ಈ ಶಾಸ್ತ್ರ ಹಿಂಗಿದ್ದಾಗ ಅದು ಮಳ್ಳರು ಹೂ ಅನ್ಬೋದು, ನೀ ಮಾತಿಯಾಗಿ ನಾ ಹೂ ಅನ್ನೋದಿಲ್ಲ. ಯಾಕಂದ್ರ ಪ್ರತಿಯೊಂದು ಎಳಿ 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 ಅದ್ರ ಗೊತ್ತದವ ನನಗೆ, ತಿಳ್ತಾನೆ. ಆದ್ರಿಂದ ಎಲ್ಲಿ ಏನಾಗುತ್ತದೆ ಅನ್ನೋದು ತಟ್ಟ ನನ್ನ ಬುದ್ಧಿಗೆ ಹೊಳಿತದ. ಅದೇ ಇದು ಗೊತ್ತಿಲ್ಲ ನಿಮ್ಗೆ ಹೇಳಿದ್ದು. ಅದು ಅಂದ್ರ ತಟಸ್ಥ ಲಕ್ಷಣದ ಲಕ್ಷಣ ಏನು ಅಂತ ಅಂದಾಗ ಸ್ವರೂಪೇ ಅಪ್ರವಿಷ್ಟ. ಇಲ್ಲ, ಏನಂದ್ರ ನಿಮಿತ್ತ ಕಾರಣ ಅಂದ್ರ उपादान कारण, जाके स्वरूप में कार्य का स्थिति होवे सो उपादान कारण, अथवा कार्य से पूर्व होवे, कार्य में प्रवेश होवे, कार्य का जनक होवे सो उपादान कारण. उपादान कारणದ ಲಕ್ಷಣ ಏನು? ಕಾರ್ಯಕ್ಕಿಂತ ಮೊದಲಿರಬೇಕು, ಕಾರ್ಯದಲ್ಲಿ ಪ್ರವೇಶ ಇರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ಉಪಾದಾನ ಅನ್ಬೇಕು. ನೇಮ್ ಹೆಂಗದ? ಉಪಾದಾನ ನಿಮಿತ್ತ ಕಾರಣಗಳಲ್ಲಿ ಕಾರ್ಯಕ್ಕಿಂತ ಪೂರ್ವ ಅಂದ್ರೆ ಮೊದಲಿರಬೇಕು, ಕಾರ್ಯದಲ್ಲಿ ಅದು ಪ್ರವೇಶ ಆಗಿರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು. ಈ ಮೂರು ಪದಗಳು ಯಾಕೆ ಬೇಕಾದು? ಅಂದರೆ ಈಗ ಈಗ ಕಾರ್ಯಕ್ಕಿಂತ ಮೊದಲಿರ್ಬೇಕು ಅಂದ್ರೆ ಕಾರಣ ಮೊದಲ ಇರ್ಬೇಕಾ? ಇದು ಅಂತ ಬರಾಬರಿ ಆಗ್ತದೆ, ಹೌದಿಲ್ಲ? ಕಾರಣ ಇಲ್ದ ಕಾರ್ಯ ಆಗುದಿಲ್ಲ. ಮೊದಲು ಇರ್ಬೇಕಂದ್ರೆ ಬರೋಬ್ಬರಿ. ಮತ್ ಕಾರ್ಯಕ್ಕಿಂತ ಮೊದಲು ಇರ್ಬೇಕ ಅಂದ್ರ ಮತ್ತ ಅಂದ್ರ ಅದು ಮಣ್ಣ ಕಾರ್ಯಕ್ಕಿಂತ ಮೊದಲ ಐತಿಲ್ಲ, ಗಡಿಗೆಗಿಂತ ಮೊದಲ ಐತಿ. ಇದೆ ಕಾರ್ಯ ಮೇ ಪ್ರವೇಶ ಹೋವೆ ಅಂದ್ರ
ಆ ಮಣ್ಣು ಗಡಿಗೆಯಲ್ಲಿ ಪ್ರವೇಶ ಐತೆ ಇಲ್ಲೋ? ಪ್ರವೇಶ ಇದೆ. ಕಾರ್ಯಕ ಜನಕ್ ಹೋವೆ ಅಂತ ಯಾಕೆ ಯಾಕಂದ್ರೆ ಅದಕ್ಕೆ ಯಾಕ ಕಾರ್ಯಕ ಜನಕ ಅಂದ್ರೆ ಕಾರ್ಯವನ್ನು ಹುಟ್ಟಿಸ್ತಾವ. ಅವ್ನು ಕುಂಬಾರ ತಡಸ್ತಲಕ್ಕಣ ಬೇರೆ ಅದಾನ. ಆ ಏನಂತಾನೇನು ಅವ್ರಿಗೆ ಮಗ್ಗಲ್ದನವ್ರಿಗೆ ತಿಳಿಯೋಲ್ಲ. ಮನೆ 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 ಅಂದ್ರೆ ಏನು ಮಾತಾಡೋದು ಸರ್ವಸಾಧಾರಣ, ಇನ್ನೊಬ್ಬರಿಗೆ ಗೊತ್ತಾಗಂಗು ಮಾತಾಡ ತಿಳಿತಾ. ಅಂದ್ರೆ ನಾ ಕೇಳಿದ್ದೇನು ಗೊತ್ತಾ ನಿಮ್ಗೆ? ಈಗ ಇಲ್ಲಿ ಇದು ನೀವೊಂದು ಮಾತನ್ನ ಇಲ್ಲಿ ಗೊತ್ತದ. ಉಪಾದಾನ ಕಾರಣ ಅದಕ್ಕೆ ಅನ್ಬೇಕಂದ್ರೆ ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದಲ್ಲಿ ಪ್ರವೇಶ ಆಗಿರ್ಬೇಕು, ಕಾರ್ಯಕ್ಕೆ ಜನಕ ಆಗಿರ್ಬೇಕು, ಉಪಾದಾನ ಕಾರಣ ಅನ್ಬೇಕು. ಇಲ್ಲಿ ಕಾರ್ಯಕ್ಕಿಂತ ಮೊದಲಿರ್ಬೇಕು ಅನ್ನೋದು ಬರೋಬ್ಬರಿ ಐತಿ. ಯಾಕ ಕಾರ್ಯಕ್ಕಿಂತ ಕಾರ್ಯ ಕಾರಣ ಮೊದಲ್ ಬೇಕು. ಆದ್ರಿಂದ ಮಣ್ಣು ಮೊದಲ್ ಬೇಕಲ್ಲಿ, ಮೊದಲು ಬೇಕು. ಹೌದಾ? ಕಾರ್യമೇ ಪ್ರವೇಶ ಅಂದ್ರೆ ಕಾರ್ಯದಲ್ಲಿ ಮಣ್ಣು ಪ್ರವೇಶ ಆಗೈತಿ, ಇದನ್ನು ಬರೋಬ್ಬರಿ ಐತಿ. ಇನ್ನೊಂದು ಮಾತು ಯಾಕೆ ಬರ್ತದ್ರಲ್ಲಿ ಕಾರ್ಯಕ ಜನಕವೇ ಹಾಕ್ಬೇಕು ಒಂದು ಕಾರ್ಯಕ ಜನಕ ಅಂದ್ರೆ ಕಾರ್ಯ ಹುಟ್ಟೋದು ಕುಂಬಾರದಾನ. ಮತ್ ಈ ಪದ ಯಾಕ್ಬೇಕ? ಹಣಿ ಹಣಿ ಬಳ್ಕೊಲಿ ಏನ್ ಮಾಡ್ಲಿ? ಅಲ್ಲ ಐತಿ ಮಣ್ಣು ಮೊದಲ ಐತಿ ಬೇಕ ಅಂತ ಹೇಳೇವಿ. ನಾವೆಲ್ಲಿ ಬಿಟ್ಟು ಹೇಳಕತ್ತೇವಿ ನಾವು. ಮಣ್ಣ ಮೊದಲೈತೆ, ಕಾರ್ಯಕ್ಕಿಂತ ಮೊದಲೈತೆ, ಕಾರ್ಯದಲ್ಲಿ ಪ್ರವೇಶ ಐತಿ, ಅದು ಬರಾಬರಿ ಅಂದೇವಿ. ನೀ ಮಣ್ಣಿಲ್ದ ಗಡಿಗೆ ಹೆಂಗ ಆಕತ್ತೆ ಅಂದ್ರೆ ಏನ್ ಹೇಳ್ಬೇಕು? ಇಲ್ಲಿ ಐತೆ ಅದು ಕಾರ್ಯಕ ಜನಕ ಅಂದ್ರ ಎಲ್ಲಾ ಮಣ್ಣು ಕಾರ್ಯಕ ಜನಕ ಗಡಿಗೆ ಆಗುವ ಯೋಗ್ಯತೆ ಎಲ್ಲ ಮಣ್ಣಿನಲ್ಲಿ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಅಡವಿಯಲ್ಲಿ ಹುಡುಕ್ಯಾಡಿ ಜಿಗಿಶಕ್ತಿಯ ಮಣ್ಣು ಎಲ್ಲಿದೆ ಅದನ್ನ ನೋಡ್ತಾ ತಾನೆ ಮನೆ ಮುಂದಿನ ಮಣ್ಣು ತಗೊಂಡ್ರೆ ಗಾಡಿಗೆ ಆಗುದಿಲ್ಲ. ನೀವು ಮಾಡುವ ರೊಟ್ಟಿಯಲ್ಲೇನ ದೊಡ್ಡದಲ್ಲಿ ಜಿಗಿಶಕ್ತಿ ಇಲ್ಲ ಅಂದ್ರೆ ರೊಟ್ಟಿ ಆಗುವುದಿಲ್ಲ. ಅದಕ್ಕಾಗಿ ಗಡಿಗೆ ಆಗಬೇಕಾದ್ರೆ ಅದರಲ್ಲಿ ಜಿಗಿಶಕ್ತಿ ಬೇಕು. ಮನೆ ಮುಂದಿನ ಮಣ್ಣು ಐತಿ ಕರೆ, ಅದರಲ್ಲಿ ಜಿಗಿಶಕ್ತಿ ಇಲ್ಲ. ಅದಕ್ಕಾಗಿ ಮೊದಲು ಇರಬೇಕು, ಘಟ ಹುಟ್ಟೋದಕ್ಕಿಂತ ಮೊದಲು ಕಾರಣ ಆದದ್ದು ಮಣ್ಣು ಇರಬೇಕು, ಐತೆ. ಕಾರ್ಯದಲ್ಲಿ ಪ್ರವೇಶನೂ ಐತೆ. ಕಾರ್ಯಕ ಜನಕ ಅಂದ್ರ ಆ ಮಣ್ಣಿನಲ್ಲಿ ಗಡಿಗೆ ಹುಟ್ಟಿಸತಕ್ಕಂತ ಜಿಗಿಶಕ್ತಿ ಇರಬೇಕು. ಆದ್ರಿಂದ ಕಾರ್ಯಕ್ಕೆ ಜನಕ ಹೋವೆ ಅಂದಾರಲ್ಲಿ. ಕಾರ್ಯಸೆ ತಟಸ್ಥೋವೆ ಸೋನ್ಮಿತ್ ಕಾರಣ, ಇದು ಉಪಾದಾನ ಕಾರಣ ಆಯ್ತ. ನಿಮಿತ್ ಕಾರಣ ಯಾವ್ದಕ್ಕೆ ಅನ್ಬೇಕು? ಕಾರ್ಯಸೆ ತಟಸ್ಥೋವೆಸೋ ಉಪಾದಾನ ಕಾರಣ, ನಿಮಿತ್ ಕಾರಣ. ಕಾರ್ಯಸೆ ತಟಸ್ಥ ಅಂದ್ರೇನು? ಅಸಂಬಂಧಕ್ಕೂ ತಟಸ್ಥ ಕೈಯೇ ಸಂಬಂಧ ಇಲ್ಲ. ಅದನ್ನ ಬಿಟ್ಟು ಬೇರೆ ಇರ್ತಾನಿಲ್ಲ ಕುಂಬಾರ. ಮಣ್ಣಿನಂತೆ ಒಳಗೆ ಪ್ರವೇಶ ಆಗ್ಯಾನೇನು ಇಲ್ಲ. ಆದ್ದರಿಂದ ನಿಮಿತ್ತ ಕಾರಣ ಯಾವಾಗಲೂ ಕಾರ್ಯವನ್ನು ಬಿಟ್ಟು ಬೇರೆ ಇರ್ತದೆ. ಹೌದಾ ಇಲ್ಲ? ಕುಂಬಾರ ಬೇರೆ ಇದ್ದಾನೆ ಇಲ್ಲೋ? ಆದ್ದರಿಂದ ಆ ಪರಮಾತ್ಮನನ್ನು ನೀನು ಇಲ್ಲಿ ನಿಮಿತ್ತ ಕಾರಣ ಹೇಳಿದರೆ ಈ ಆಪತ್ತಿ ಬರುತ್ತದೆ. ಅಂದ್ರ ಅವ ಈ ಜಗತ್ತಿನಲ್ಲಿ ಇಲ್ಲ ಅನ್ನಬೇಕಾಗತ್ತೆ. ಜಗತ್ತು ಬಿಟ್ಟು ಬೇರೆ ಅದನ್ನ ಕೈಲಾಸದಾಗ ಅನ್ಬೇಕಾಗತ್ತೆ. ಅವನ ಮುಂದೆ ಏಕದೇಶ ಆಗ್ತಾನೋ. ಆದ್ರ ಇಲ್ಲಿ ಇದು ಅಭಿನ್ನ ನಿಮಿತ್ತ ಕಾರಣ ಉಪಾದಾನ ಹೇಳಿದ್ದು ಸುಳ್ಳಾಗ್ಬೇಕಾಗತ್ತೆ. ಆದ್ದರಿಂದ ಆ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಇದರಲ್ಲಿ ಆ ಅರಳಿ ಎಲೆ ನೋಡ್ರೇನ, ಅರಳಿ ಗಿಡದ ಎಲೆ ನೀರೊಳಗೆ ಬಿದ್ದ ನಂತರ ಅದು ಕೊಳೆತನ ಮೇಲೆ ಆ ಎಲೆಯನ್ನು ಎತ್ತಿದರೆ
ಆ ಹಸಿರು ಎಲ್ಲ ಹೋಗಿ ಆ ಬರೇ ನರಗಳೇನಿರ್ತಾವಲ್ಲ ಅವು ಅಷ್ಟೇ ಎಲಿ ಆಕಾರದಲ್ಲಿ ಇರ್ತಾವ. ಆ ರೀತಿ ಪರಮಾತ್ಮ ಅದ್ರ ಒಳಗೆ ಈ ರೀತಿ ಅದಾನಿ. ಆ ಹಸಿರು ಬಣ್ಣದಂತೆ ಮ್ಯಾಲೆ ಮೊದಲು ಹಸಿರು ಎಲೆ ಇತ್ತಲ್ಲ ಹಂಗ ಮಾಯೆ ಇದೆ. ನಾಮರೂಪಗಳು ಮೇಲೆ ಇವೆ, ಅಸ್ಥಿ ಭಾತಿ ಪ್ರಿಯವು ಕೆಳಗಿವೆ. ಹೀಗಾಗಿ ಆದ್ದರಿಂದ ಈ ರೀತಿ ಪರಮಾತ್ಮ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ ಅನ್ನ ಮತ್ತೆ ತಟಸ್ಥ ಲಕ್ಷಣ ಆ ಪರಮಾತ್ಮನಿಗೆ ನೀ ತಟಸ್ಥ ಲಕ್ಷಣ ಹೇಳಿದೆ, ಆದ್ರ ಇದನ್ನ ಬಿಟ್ಟು ಬೇರೆ ಇರ್ಬೇಕವ. ಈ ಆಪತ್ತಿ ಬರುತ್ತದೆ, ಆದ್ರಿಂದ ತಟಸ್ಥ ಲಕ್ಷಣ ಹೇಳಿಕ್ ಬರುದಿಲ್ಲ ಅಂತೇಳಿ ಶಾಸ್ತ್ರ ಅಭಿನ್ನ ನಿಮಿತ್ತೋಪಾದಾನ. ನಿಮಿತ್ತೋಪಾದಾನ ಕಾರಣನು ಉಪಾದಾನ ಕಾರಣನು ಅಭಿನ್ ಅಂದ್ರ ಎರಡು, ಅದ್ರಾಗ ಅಂತ ಹೇಳ್ದಂಗ ಇರ್ಲಿ. ಬರೀ ನೀ ಕೆಳಕಿದ್ರಿಂದ ಅದು ಈ ರೀತಿ ಅಲ್ಲ. ಇದನ್ನ ಎಲ್ಲಾ ಕಡೆ ಹಚ್ಚಿದ್ರೆ ನಾವು ಹೊರಗೆ ನಡಿಬಹುದು. ನಿಮಿತ್ತಿಗ ಮತ್ ಈಶ್ವರನನ್ನು ಇಲ್ಲೇ ನೋಡಿ, ಈಗ ಈಶ್ವರನನ್ನು ನಾವು ನಿಮಿತ್ತ ಕಾರಣ ಒಪ್ಪೋದಿಲ್ಲ. ಅಭಿನ್ನ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ದನವ ಅಂತ ಹೇಳೇವಿ ನಾವು. ನೈಯಾಯಿಕರು ಮಾತ್ರ ಕೇವಲ ನಿಮಿತ್ತ ಕಾರಣ ಹೇಳ್ತಾರ ಆ ಘಟಕ್ಕೆ. ಅದಕ್ಕೆ ನೀನು ನೈಯಾಯಿಕರಂತೆ ಮಾತಾಡಬೇಡ ಅಂತ ಹೇಳಿದ್ರೆ, ಅದಕ್ಕೆ ಅದ ರೀತಿ ಒಪ್ಪಿದರೆ ಮಾಯೆಯನ್ನ ಉಪಾದಾನ ಕಚ್ಚಿ ಈಶ್ವರನನ್ನು ನಿಮಿತ್ತಿಗೆ ಹಚ್ಚಿದರೆ ಈ ಹೇಳಿದ ಆಪತ್ತಿ ಬಂದು ಬಿಡುತ್ತದೆ. ಈಶ್ವರ ಜಗತ್ತಿಗೆ ಸಂಬಂಧ ಇಲ್ಲ ಅಂತ ಅರ್ಥ. ಅವ ಪೂರ ಜಗತ್ತಿನಲ್ಲಿ ತುಂಬಿಟ್ಟಿದ್ದಾನೆ, ಇಲ್ಲಂದ್ರೆ ಹೇಗೆ? ಮತ್ತ ಇಲ್ಲಿ ಹೇಳ್ಯಾರ ಅವ್ರ ಅದೇ 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 ಇರ್ಲಿ, ಅಲ್ಲ ಇರ್ಲಿ ಅಂದ್ರ ಅದೇ ಅಂದ್ರೆ ಈ ರೀತಿ ಅವ ಪರಮಾತ್ಮ ಏನದನು ಈ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದ. भ्रांति ईश्वर में नहीं, किंतु मायाकृत सर्वज्ञत्व की ईश्वर में है. ये वार्ता विस्तार से आगे प्रतिपादन करेंगे. ಅಂದ್ರೆ ಮುಂದೆ ಅವಾಗ ಹೇಳ್ತೇವೆ ಅಲ್ಲಿ. किस रीति से जगत का कर्ता जीव नहीं ईश्वर है. ಈ ರೀತಿಯಾಗಿ ಜಗತ್ತಿಗೆ ಕರ್ತ ಜೀವ ಅಲ್ಲ, ಈಶ್ವರನಿದ್ದಾನೆ. ಏನ 373ನೇ ಅಂಕ. ಈಶ್ವರ ವ್ಯಾಪಕ और ನಿತ್ಯ. ಮತ್ತ ಆ ಈಶ್ವರ ಹೇಗಿದ್ದಾನೆ? ವ್ಯಾಪಕನಿದ್ದಾನೆ ಮತ್ತು ನಿತ್ಯ. ಇಲ್ಲಿ ನೋಡಿ, ವ್ಯಾಪಕ ಅಂದಾಗ ಮತ್ತೆ ಏನ್ ಮಾಡವನಿ? ವ್ಯಾಪಕ ಅಂದ್ರೆ ಎಲ್ಲದರಲ್ಲಿ ತುಂಬಿಕೊಂಡಿದ್ದಕ್ಕ. ವ್ಯಾಪಕತೆಗೆ ಎದಕ್ಕತ್ತಾರ ಗೊತ್ತಾ? ಎದಕ್ಕತ್ತಾರ ಅಂದ್ರೆ ವ್ಯಾಪಕ ತ್ರಿವಿಧ ಪರಿಚ್ಛೇದ ರಹಿತಕ್ಕ ವ್ಯಾಪಕ ಅಂತಾರ. ಅದನ್ನೇ ಅಂದ್ರ ಅಂದ್ರ ದೇಶದಿಂದ ಅಂತಿಲ್ಲ ಅಂತ. ಅತ್ಯಂತ ಅಭಾವ ಅಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ ಅಂತಾರ. ಅತ್ಯಂತ ಅಭಾವ ಅಪ್ರತಿಯೋಗಿತ್ವ
ಅತ್ಯಂತ ಭಾವಕ್ಕೆ ಅಪ್ರತಿಯೋಗಿ ಅದ ನಾವು. ಹಾ, ಅಂದ್ರ ಯಾವ ಇಲ್ಲಿ ಇಲ್ಲ ತಿಳಿಸ್ಕೊಳ್ಳೋದಿಲ್ಲ ಅದು. ಹಾ, ಅಂದ್ರ ಮತ್ತೆ ನೀ ಎಲ್ಲಿ ಬಳಿಡ್ತೀಯ ಅಲ್ಲಿ ಅದ ನಾವು. ಅತ್ಯಂತ ಭಾವ ಪ್ರತಿಯೋಗಿತ್ವ ಮತ್ತು ಪ್ರಾಕ್ ಪ್ರಧ್ವಂಸ ಭಾವ ಕಾಲ ಪರಿಚ್ಛೇದ ರಹಿತತ್ವ ಮತ್ತು ಎಲ್ಲ ಕಾಲಗಳಲ್ಲಿಯೂ ಇದ್ದಾನೆ. ಹಾ, ಹೋದ ವರ್ಷ ಇದ್ದ ಈ ವರ್ಷ ಹೋದನು, ನಿನ್ನಿದ್ದ ಇವತ್ತು ಹೋದನು, ಮುಂಜಾನೆ ಇದ್ದ ಸಂಜೆಗೆ ಹೋದನು, ಈಗ ಹೋದನು. ಕಾಲ ಪರಿಚ್ಛೇದ ರಹಿತ. ಈ ಕಾಲದಲ್ಲಿ ಇಲ್ಲ ಅನಿಸೋದಿಲ್ಲ ಸಮಯದಲ್ಲಿ. ಹಾ, ಅಲ್ಲದೆ ವಸ್ತು ಪರಿಚ್ಛೇದ ರಹಿತ ಅಂದ್ರೆ ಇಂಥ ವಸ್ತುವಿನಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರುದಿಲ್ಲ. ಎಲ್ಲ ವಸ್ತುಗಳಲ್ಲಿ ತುಂಬಿಕೊಂಡಿದ್ದಾನೆ. ಆದ್ದರಿಂದ ವ್ಯಾಪಕ ಅಂತ ಹೇಳಲ್ಪಡ್ತಾನೆ. ಮತ್ತೆ ನೀವು ತಟಸ್ಥ ಲಕ್ಷಣ ಹೇಳಿದ್ರೆ ಹೇಗೆ ನಡೀತದೆ? ಹಾ, ಏನಂತಂದ್ರು ಅಂದ್ರೆ देश अंत। हाँ हाँ, ईश्वर व्यापक है और नित्य। सो ईश्वर एक देश में स्थित नहीं. अव कैलाशದಲ್ಲಿ ಅಲ್ಲಿ ಇಲ್ಲಿ ಅಥವಾ ಒಂದ ಹೇಳಕ್ ಬರುದಿಲ್ಲ. किंतु सर्वत्र व्यापक है, ಎಲ್ಲ ಕಡೆಗೂ ತುಂಬಿಕೊಂಡ. जो एक देश में अंगीकार करे तो ಇಲ್ಲ ಅವ ಒಂದ ಜಾಗದಾಗ ಕೈಲಾಸದಾಗ ಇರ್ತಾನೋ ಅಂತ ಹಿಂಗಂದ್ರೆ जहाँ वस्तु का देश से अंत होवे सो काल से भी अंत होवे या त्यनित होवेगा. ಯಾವ ವಸ್ತು ದೇಶದಿಂದ ಅಂತುಳದಾಗ್ತದೆ ಅದು ಕಾಲದಿಂದಲೂ ಅಂತುಳದಿರ್ತದೆ. ಅದಕ್ಕ ಜೋಡಿ ಐತಿ, ಸೆಟ್ಟಿಂಗ್ ಐತಿ. ದೇಶದಿಂದ ಅಂತುಳದಿದ್ದದ್ದು ಕಾಲದಿಂದಲೂ ಅಂತುಳದಾಕತಿ. ಇದನ್ನ ಹೇಳಿ ತೋರ್ಸಂಗಾರ ಹೇಳಿ ಹೆಂಗ ಅಂತೇಳಿ. बराबर ಐತೆ. ಹಾ, ಓಕೆ ಓಕೆ, ಹೆಂಗಂದ್ರ ಆಯ್ತು ठीक. ಹಾ, ಅಷ್ಟೇ. ಹಾ, ಅಂದರೆ ಈಗ ನಾ ಏನ್ ಹೇಳಕತ್ತೀನಿ ಗೊತ್ತದ? ಯಾವುದು ಇಲ್ಲಿ ಬಂದದಿಲ್ಲ, ನಿಮ್ಮಲ್ಲಿ ಐತಿಲ್ಲ ಗ್ರಂಥದಾಗ. ಅಂದ್ರ ಯಾವ ವಸ್ತು ದೇಶದಿಂದ ಅಂತುಳಿದಿರ್ತದ ಅದು ಕಾಲದಿಂದಲೂ ಅಂತುಳಿದಿರ್ತದ. ಆದ್ದರಿಂದ ಅನಿತ್ಯ ಆಕೈತಿ ಅಂತ ಹೇಳ್ಯಾರ, ಹೌದಿಲ್ಲ? ಹಾ ಹಾ, ಐತಿ ಅಂದ್ರೆ ಇದು ತಿಳಿತೇನ್ ನಿಮ್ಗ? ತಿಳಿದಿಲ್ಲ. ಅದಕ್ಕೆ ನಿಮ್ಗೆ ತಿಳಿದಿಲ್ಲತ್ತ ನಾ ಅದನ್ನ ಮತ್ತೆ ಹಾಡಿ ತಿಳ್ಸಾವೇನ ಈಗ ತಿಳಿತಾ? ಬರೋಬರೈತಿ. ಅಂದ್ರ ಇದು ಹೇಗ ಯಾವುದು ದೇಶದಿಂದ ಅಂತ ಉಳಿದಿರ್ತದ, ಅದು ಕಾಲದಿಂದ ಅಂತ ಉಳಿದಿರ್ತದ. ಯಾವ್ದು ದೇಶ ಕಾಲ ಎರಡರಿಂದ ಅಂತ ಉಳ್ಳೋವಿರ್ತಾವ ಅದು ನಿಂತಿರ್ತದ. ಈ ಅವ್ ನೇಮ್ ಹಾಕ್ಯಾನ ಅಂದ್ರೆ ಇದು ನಮ್ಗೆ ಗೊತ್ತಾಗ್ಬೇಕಲ್ಲ, ಹೌದಿಲ್ಲ? ಅದ್ ಹೇಗ ಬರೀ ಅಲ್ಲಿ ಬರ್ದಾರ ಆ ತಂದು ಹೋಗ್ಬಿಡೋದು ಅಂದ್ರೆ ಹೆಂಗ? ಅಂದ್ರ ಈಗ ಈ ಶರೀರ ಐತಿಲ್ಲ, ಈ ಶರೀರ ಇಲ್ಲದ, ಈ ಸ್ಥಾನ ನಾನು ಕುಳಿತ ಸ್ಥಾನದಲ್ಲಿ ಈ ಶರೀರ ಅದ ಅಲ್ಲಿ ನೀವು ಕುಂತಲ್ಲಿ ಐತೇನು? ಇಲ್ಲ. ಅಂದ್ರೆ ಇದು ಏನಾಯ್ತು? ದೇಶದಿಂದ ಅಂತುಳಿದಾತೋ. ಈ ದೇಶದಲ್ಲಿ ಇದೆ, ಆ ದೇಶದಲ್ಲಿ ಇಲ್ಲ, ಹೌದಿಲ್ಲ? ಅಂದ್ರೆ ಇದು ದೇಹ ಈ ಜಾಗದಾಗ ಐತಿ ಅಂದ್ರ ದೇಶದಿಂದ ಇಲ್ಲಿ ಐತಿ, ಆ ಮುಂದ್ಗಡೆ ಆ ಕಡೆ ಇಲ್ಲ. ಅಂದ್ರೆ ದೇಶದಿಂದ ಅಂತುಳದಾಯ್ತು ಅದು. ಈ ದೇಹ ಅಂತುಳದಾಯ್ತು, ಅಲ್ಲಿಲ್ಲ ಅಂದಾಗ ಅಂತುಳದಾಯ್ತು. ಅಂದ ಮೇಲೆ
ಇದು ದೇಶದಿಂದ ಅಂತುಳ್ಳದ್ದು ದೇಹ ಐತಿ ಅಂದಂಗ ಆತು. ಅಂದ ಮೇಲೆ ನೇಮ್ ಏನದ, ಯಾವುದು ದೇಶದಿಂದ ಅಂತ ಉಳಿದಿರ್ತದ ಅದು ಕಾಲದಿಂದ ಅಂತ ಉಳಿದಿರ್ತದ ಅಂದ್ರೆ ದೇಹ ನಿತ್ಯದ. ಈ ಹೇಳಿದ ನುಡಿ ಬರೋಬರಿ ತಿಳಿತಲ್ಲ ಈಗ. ಅಂದ್ರೆ ಶಾಸ್ತ್ರ ಈ ರೀತಿಯಲ್ಲಿ ಏನು ಬರ್ದಾರಾಟ ಅಂದ ಹಂಗ ಹೋಗುದ್ರ ಏನೂ ಗೊತ್ತಾಗೋದಿಲ್ಲ. ಮುಂದೆ ಅವ ಬೆರಕಿ ಚಾಲಾಕಿದ್ದಂದ್ರೆ ಕೇಳ್ದಂದ್ರೆ ಏನ್ ಮಾಡ್ತೀವಿ? ಹಾ ಇಲ್ಲ. ಅದಕ್ಕೆ ಆದ್ದರಿಂದ ಈ ರೀತಿ ಇರ್ತದ ಅಂತ. ಜೋ ಅನಿತ್ಯ ಹೋವೆ ಸೋ ಕರ್ತಾಸೆ ಜನ್ಯ ಹೋವೆ. ಇನ್ನೊಂದು ಏನು ಕಾಯ್ದಾಕೊಂಡಿರ್ತದ, ಯಾವುದು ಅನಿತ್ಯ ಇರ್ತದ ಅದು ಕರ್ತೃವಿನಿಂದ ಜನ್ಯ ಇರ್ತದ ಅಂದ್ರೆ ಹುಟ್ಟಿರ್ತದ. ಅಂದ್ರೆ ಈಗ ಒಂದು ಗಡಿಗೆ ಅದು ದೇಶದಿಂದ ಅಂತ ಉಳಿದದ, ಕಾಲದಿಂದ ಅಂತ ಉಳಿದದ, ದೇಶ ಕಾಲದಿಂದ ಅಂತ ಉಳಿದ ಅನಿತ್ಯ ಇರ್ತದ. ಅನಿತ್ಯ ಇದ್ದದ್ದು ಕರ್ತೃ ಜನ್ಯ ಇರ್ತದ. ಅಂದ್ರೆ ಆ ಗಡಿಗೆ ಕುಂಬಾರನಿಂದ ಜನ್ಯದ ಹುಟ್ಟಿದೆ. ಆದ್ದರಿಂದ ಈ ರೀತಿ ಗಡಿಗೆಯಲ್ಲಿ ಅಥವಾ ದೇಹದಲ್ಲಿ ಇದು ಗೊತ್ತಿಲ್ಲ ಬರೋಬರಿ. ಹಾ ಈ ರೀತಿ ಯಾತೆ ईश्वर का भी कर्ता अंगीकार करना होगा. ಆ ಏನ್ ಏನಂತ ಆ ಅಂದರೆ ಈಗ ಅವನು ಒಬ್ಬ ಮಾಡ್ಯಾನ. ಹಾ ಅಲ್ಲ ಅಲ್ಲ ಈಗ 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 ಏನು ಈಗ ಏನು 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 ಅದ್ರ ಬಗ್ಗೆ ಹೇಳಕತ್ತೀರಿ? ಅಂದರೆ ಈಗ ಏನ್ ಹೇಳ್ಕೊಂಡು ಬಂದ್ರು ಅಂದ್ರ, ಆ ಈಶ್ವರ ಸರ್ವತ್ರದಾನ. ಒಂದ್ ವೇಳೆ ನೀವು ಆ ಈಶ್ವರನನ್ನು ಏಕ ದೇಶದಲ್ಲಿ ಇರ್ತಾನ, ಕೈಲಾಸದಲ್ಲಿ ಇರ್ತಾನ ಅಂದ್ರ ಇಟ್ಟೆಲ್ಲ ಆಪತ್ತಿಗಳು ಬಂದು ಅವನಿಗೆ ಸಂಬಂಧಪಡುತ್ತವೆ. ಅಂದ ದೇಶದಿಂದ ಕಾಯಿಲೆ ಒಂದು ಏಕ ದೇಶದಲ್ಲಿ ಅದನ್ನ ಕೈಲಾಸದಾಗ ಅಟ್ಟ ಇರ್ತಾನಂದ್ರ ದೇಶದಿಂದ ಅಂತ ಉಳ್ಳವಾದ. ಮತ್ತದು ದೇಶದಿಂದ ಅಂತ ಉಳಿದ್ ಯಾವ್ದು ಇರ್ತದ, ಅದು ಕಾಲದಿಂದ ಅಂತ ಉಳಿದಿರ್ತದ. ಅಂದ್ ದೇಶ ಕಾಲ ಎರಡರಿಂದ ಅಂತ ಉಳಿದು ಅದು ಅನಿತ್ಯ ಇರ್ತದ. ಅದು ಅನಿತ್ಯ ಐತಿ ಅಂದ ಮೇಲೆ ಅದು ಕರ್ತೃವಿಂದ ಜನ್ ಇರ್ತದ, ಹೌದಿಲ್ಲ? ಹಂಗ ಗಡಿಗೆ ದೇಶದಿಂದ ಅಂತ ಉಳದ, ಕಾಲದಿಂದ ಅಂತ ಉಳದ. ದೇಶ ಕಾಲ ಅಂತ ಉಳದ ಅದು ಅನಿತ್ಯ ಅದ. ಆದ್ದರಿಂದ ಅದು ಕುಂಬಾರನೆಂಬವನಿಂದ ಕರ್ತೃವಿನಿಂದ ಜನ್ಯ ಅದ. ಈ ರೀತಿ ಈಶ್ವರನಿಗೆ ಏಕದೇಶ ಹೇಳಿದರೆ ಅವ ಅನಿತ್ಯ ಆಗ್ತಾನ, ಕರ್ತೃ ಜನ್ಯ ಆಗ್ತಾನ. ಅಂದ್ರ ಆ ಕರ್ತೃ ಅಲ್ಲಿ ಕುಂಬಾರನ ಗಡಿಗೆ ಹೆಂಗ ತಂದಿಡ್ತಿ ಈಶ್ವರನ್ ಹುಟ್ಟಿಸಿದ ತೋರ್ಸ್. ಗೊತ್ತಾಯ್ತಾ ಇಲ್ಲ? ಆ ಶಾಸ್ತ್ರ ಎಳಿ ಎಳಿ ತಲೆಯಾಗೇನು ಹೇನು ನೋಡಿದಂತೆ ಬಿಡಿಸಿದಾಗ ಈ ರೀತಿ ಬರೋಬ್ಬರಿ ಅದ್ರ ತಿಳುವಳಿಕೆ ಬರ್ತದೆ. ಮತ್ತೆ ಅದಕ್ಕ ಯಾತೆ ಈಶ್ವರ ಬಿ ಕರ್ತ ಅಂಗೀಕಾರ. ಆದ್ರಿಂದ ಈಶ್ವರನಿಗೂ ಒಬ್ಬ ಕುಂಬಾರನಂತೆ ಇದಕ್ಕ ಕರ್ತರನ್ನು ಹೇಳಬೇಕಾಗುತ್ತದೆ. ಯಾವಾಗ ಅವನು ಏಕದೇಶ ಇರ್ತಾನು ಅಂದರೆ. ಆದ್ದರಿಂದ ನಾವು ಏಕದೇಶ ಒಪ್ಪಿಲ್ಲ, ವ್ಯಾಪಕ ಅಂತ ಒಪ್ಪಿಲ್ಲ. ಏನು ಸೋ ಈಶ್ವರ ಕಾ ಕರ್ತ ಬನೇನೆ ಅಂದ್ರೆ ಆ ಈಶ್ವರನಿಗೆ ಕರ್ತ ಎಲ್ಲಿರ್ತಾನ ಅವನಿ? ಇಲ್ಲ, ಸಂಭವಿಸಂಗಿಲ್ಲ. ಕಾಯ್ತೆ ಆಪ್ತು ಅಪ್ನ ಕರ್ತ ಬನೇನೆ. ಮತ್ತೆ ಅವಂಗೆ ಯಾರೂ ಇಲ್ಲ, ಅವ್ ತನ್ನಿಂದ ತಾನ ಹುಟ್ಟ್ಯಾನು ಅಂದರೆ. ಈಗ ಅವ್ರಂಗ ಅವು ಅಪ್ಪನ ಹುಡ್ಕ್ಯಾಳಕ್ ಬರುದಿಲ್ಲ. ಮತ್ತೇನಿಲ್ಲ. ಅಂದ್ರ ನಿಂತ್ಕೊಂಡ್ರು ಒಂದ್ ಮಾತು ಹೇಳ್ತಾರ, ಪಿತಮಾತೆಯರೋಳ್ ಒಗೆಯದೆ ರೂಪವೆತ್ತನೆ ಜಾಣರ ದೇವ. ನಿಂತ್ಕೊಂಡ್ರು ಈಶ್ವರನಿಗೆ ಏನ್ ಹೇಳ್ತಾರೋ, ಪಿತಮಾತೆಯರೋಳ್ ಒಗೆಯದೆ ಅಂದ್ರ ತಂದೆ ತಾಯಿಗಳಿಂದ ಹುಟ್ಟದೆ
ರೂಪವೆತ್ತನೇ ಜಾಣರ್ ದೇವ, ಅವ ರೂಪವನ್ನು ತಾಳಿ ಬಂದ ಅಂತ ಹೇಳ್ಯಾರ. ಹೌದಲ್ಲ? ಆ ರೀತಿ ಅವರು ಒಂದು ಅಂದ್ ಯಾರೆಲ್ಲ ಅಂತೂ ತಾನೇ ಪ್ರಕಟ ಆಗ್ಯಾನಂತ ಹೇಳ್ಯಾರ. ಆ ಮಾತು ಬೇರೆ. ಇಲ್ಲಿ ನಾವು ಮತ್ತೀಗ ಇಲ್ಲಿ ಘಟ ಹುಟ್ಟಿದಂತೆ, ಘಟ ಕುಂಬಾರನಿಂದ ಹುಟ್ಟಿದಂತೆ. ಯಾಕ ನೇಮ್ ಇಲ್ಲಿ ಕಾರಣ ಎಲ್ಲಿದಿಂದ ಬಂದದಿದು? ದೇಶದಿಂದ ಅಂತ ತುಳಿದು ಕಾಲದಿಂದ ಹುಡ್ತಾ ಅಂತಿರ್ತದ. ದೇಶ ಕಾಲ ಎರಡರಿಂದ ಅಂತ ತುಳಿದು ಅನಿತಿರ್ತದ. ಯಾವ್ದು ಅನಿತಿರ್ತದ ಅದು ಕರ್ತೃ ಜನ್ಯ ಇರ್ತದ. ಅಂದ್ರ ಘಟ ಕರ್ತೃ ಕುಂಬಾರ ಜನ್ಯ ಅದ. ಅದರಂತೆ ಈಶ್ವರನು ಕೂಡ ಏಕದೇಶದಲ್ಲಿ ಇರ್ತಾನಂದ್ರ ದೇಶದಿಂದ ಅಂತ ತುಳವಾದ, ದೇಶದಿಂದ ಅಂತ ತುಳಿದು ಕಾಲದಿಂದ ಅಂತ ತುಳಿದು ಇರ್ತದ. ದೇಶ ಕಾಲ ಎರಡರಿಂದ ಅಂತ ತುಳಿದು ಅನಿತ್ಯ ಇರ್ತದ. ಅಂದ್ರೆ ಈಶ್ವರ ಅನಿತ್ಯ ಅದ. ಯಾವ್ದು ಅನಿತ್ಯ ಇರ್ತದ ಅದು ಕರ್ತೃ ಜನ್ಯ ಇರ್ತದ. ಅಂದ್ರೆ ಮತ್ತೆ ನಾವು ಒಬ್ಬ ಕರ್ತೃ ಅಂದ್ರ ಆ ಗಡಿಗೆಗೆ ಹೆಂಗ್ ಕುಂಬಾರನಂತೆ ಈಶ್ವರನಿಗೆ ಕರ್ತ ಮಾಡಿದವನು ಯಾರು? ಯಾರು ಇಲ್ಲ. ಯಾರು ಇಲ್ಲ ಅಂದ್ರೆ ಮತ್ತೆ ತಾನಿಂದ ತಾನ ಹುಟ್ಟ್ಯಾನೇನು ಅಂತ ಕೇಳಿದ್ರ ಒಂದ್ ವೇಳೆ ಹ್ಞೂ ಅನ್ಬೋದು. ನೀ ತನ್ನಿಂದ ತಾನ ಹುಟ್ಟ್ಯಾನಂದ್ರೆ ಆತ್ಮಾಶ್ರಯ ದೋಷ ಬರ್ತದ. ಹಾ, ಸುತ್ತ ಕಡೆ ಅದು ಬಲಿ ಇದು. ಆ अरे आप तो अपना करता बने नहीं, अपना करता आप ही अंगीकार करे तो ಇಲ್ಲ ಅವ ತನ್ನಿಂದ ತಾನ ಹುಟ್ಟ್ಯಾನು ಅಂತ ನೀವು ಅಂದ್ರೆ ಆತ್ಮಾಶ್ರಯ ದೋಷ ಹೋವೇಗ. ತನ್ನಿಂದ ತಾನ ಹುಟ್ಟ್ಯಾನು ಅಂದ್ರ ಹುಟ್ಟಿದವನು ತಾನ, ಹುಟ್ಟಿಸವನು ತಾನ. ಹಾ, ಹೌದೆಲ್ಲ? ಹಾ, ಕರ್ತೃ ಕರ್ಮ ವಿರೋಧಾತ್. ಹಾ, ಮತ್ತೆ ಹಂಗ ಅದಕ್ಕಾಗಿ ಸ್ವಸ್ಕಂದ ಆರೂಢ ಆತ್ಮಾಶ್ರಯ. ಇಲ್ಲಿ ಶಾಸ್ತ್ರ ಕೇಳಕ್ ನೀ ಹೆಂಗ್ ಬಂದಿ? ಏನ ಅಂದ್ರೆ ಮತ್ತೇನ ಮೋಟರ್ ಸೈಕಲ್ ತಗೊಂಡ್ಬಂದ್ಯೋ, ಏನ ಕಾರ್ ಗಾಡಿಯಾಗ ಬಂದ್ಯೋ, ಏನ್ ನಡ್ಕೋತ ಬಂದೆ? ಹೆಂಗ್ ಬಂದಿಪ್ಪ? ನಾನು ಹೆಗಲ ಮೇಲೆ ನಾ ಕೂತ್ ಬಂದೆ ಅಂದವ. ನನ್ನ ಹೆಗಲ ಮೇಲೆ ನಾನು ಕುಳಿತು ಬಂದೆ ಅಂದಾಗ ಹೆಗಲ ಮೇಲೆ ಕುಂಡ್ರಾವು ತಾನ ಮತ್ ಹೋಗೋಲ್ ನಡೆಯವನು ಹಿಂಗ. ಅದಕ್ಕ ಸ್ವಸ್ಕಂದ ಆರೂಢ ಆತ್ಮಾಶ್ರಯ. ಆತ್ಮಾಶ್ರಯ ದೋಷ ಬರುತ್ತದೆ. आप ही क्रिया का कर्ता आश्रय और आप ही क्रिया का कर्म, क्रिया का विषय रूप कार्य हो ಆತ್ಮಾಶ್ರಯ. ಆದ್ರಿಂದ ಇಂಥಲ್ಲಿ ಆತ್ಮಾಶ್ರಯ ದೋಷವನ್ನು ಹೇಳುತ್ತಾರೆ. ಜೈಸೆ ಕುಲಾಲ್ ಕ್ರಿಯಾ ಕಾ ಕರ್ತಾ ಹೈ, ಕುಂಬಾರನು ಕ್ರಿಯೆಗೆ ಕರ್ತಾ ಅದಾನ, ಘಟ ಕರ್ಮ. ಮತ್ತೇನ್ ಮಾಡ್ಯಾನ ಕುಂಬಾರ? ಘಟ ಕರ್ಮ. तैसे क्रिया का कर्ता और कर्म भिन्न होवे. ಇಲ್ಲಿ ಕರ್ತಾ ಬ್ಯಾರೆ ಕರ್ಮ ಬ್ಯಾರೆ ಭಿನ್ನ ಇರ್ತಾವ. ಭಿನ್ನ ಏಕ್ ಬನೇ ನೈ, ಅಲ್ಲಿ ಒಂದರಲ್ಲಿ ಸಂಭವಿಸುವುದಿಲ್ಲ. ಯಾತೆ ಆತ್ಮಾಶ್ರಯ ದೋಷ. ಇಲ್ಲಿ ಈಶ್ವರನಿಗೆ ಹುಟ್ಟವನು ತಾನ, ಹುಟ್ಟಿಸವನು ತಾನ. ಮತ್ತು ಒಂದರಲ್ಲಿ ಹೇಳಿದರೆ आत्माश्रय दोष बರ್ತದೆ. कर्म नाम कार्य का है, कार्य के विरोधी का नाम दोष है. कर्म अंದ್ರ ಕ್ರಿಯಾ. ದೋಷ ಇಲ್ಲಿ ದೋಷ ಯಾವ ದೋಷ? ಆತ್ಮಾಶ್ರಯ ದೋಷ. ಆತ್ಮಾಶ್ರಯ ದೋಷ. ದೋಷ ಅಂದ್ರ ಕಾರ್ಯಕ ವಿರೋಧಿ ದೋಷ ಅಂತಾರೆ. ಆ ಕಾರ್ಯಕ್ಕೆ ವಿರೋಧಿ ಆಗೋದಕ್ಕೆ ದೋಷ ಅಂತಾರೆ. ಆತ್ಮಾಶ್ರಯ ಕಾರ್ಯಕ ವಿರೋಧಿ ಯಾತೆ ದೋಷ. ಆತ್ಮಾಶ್ರಯ ದೋಷ ಕಾರ್ಯಕ್ಕೆ ವಿರೋಧಿ ಅದ. ಅಂದ್ರೆ ಅಲ್ಲಿ ಕಾರ್ಯ ಹಂಗ ಆಗೋದು ಸಂಭವಿಸಂಗಿಲ್ಲ. ಆದ್ರಿಂದ ದೋಷ ಐತಿ. ಈಶ್ವರ್ ಕಾ ಕರ್ತ ಅನ್ಯ ಅಂಗೀಕಾರ ಕರ್ನ ಹೋಗ. ಇನ್ನ ಮತ್ತೇನಪ್ಪ? ತನ್ನಿಂದ ತಾನು ಹುಟ್ಟಿಲ್ಲ ಅಂದಮೇಲೆ ಅವನು ಹುಟ್ಟಿಸಿದವ ಬ್ಯಾರೇನ ಹೇಳ್ಬೇಕಲ್ಲ. ಅದಕ್ಕ ಈಶ್ವರ್ ಕಾ ಕರ್ತ ಅನ್ಯ ಅಂಗೀಕಾರ ಕರ್ನ ಹೋಗ. ಅವನ ಈಶ್ವರನ ಹುಟ್ಟಿಸಿದವನು ಮತ್ತೊಬ್ಬನ ಹೇಳ್ಬೇಕು ಯಾರನ್ನಾರ. ಸೋ ಅನ್ಯ ಬಿ ಪ್ರಥಮ ಕರ್ತಾಕಿ ನ್ಯಾಯಿ ಕರ್ತಾ ಜನಿ ಕೈ ನಾವು ಅವ ಮೊದಲು ಯಾರನ್ನಾರ ನೀ ಇಂಥವ ಈಶ್ವರನ ಹುಟ್ಟಿಸ್ಯಾನ ಅಂತ ಹೇಳಿದೆ ಅಂದ್ರ ಅವನು ಹುಟ್ಟಿಸಿದವ ಒಬ್ಬರು ಬೇರೆ ಬೇಕಲ್ಲ. ಹೌದಿಲ್ಲ? ಮತ್ತ ಹಂಗಾರ ಅವ್ನು ಈಶ್ವರನ ಹುಟ್ಟಿಸಿದವ ಒಬ್ಬ ಅದಾನು ಅಂದೆ ಅಂದ್ರ ಅವನು ಹುಟ್ಟಿಸಿದವ ಯಾರಪ್ಪ ಹಂಗಾರ?
ಯಾಕಂದ್ರೆ ಯಾರಿಲ್ದ ತನ್ನಂತ ತಾನ ಹುಟ್ಟಿ ಬೇರೆ ಒಬ್ಬರಿಂದ ಹುಟ್ಟಿ ಅನ್ನತ್ ಹೇಳ್ಬೇಕಂದ್ರ ಮತ್ತೊಬ್ಬರಿಗೊಬ್ರು ಹೇಳ್ಬೇಕಲ್ಲ. ಮೊಮ್ಮಗ ಅವ ಮಗ ಕಾರಣದನ, ಮಗಗ ಅವ್ರ ತಂದೆ ಕಾರಣದನ. ಆ ತಂದೆಯಿಂದ ಮಗ ಹುಟ್ಟತಾನ, ಮಗನಿಂದ ಮೊಮ್ಮಗ ಹುಟ್ಟತಾನ. ಹೌದಿಲ್ಲೋ? ಹಿಂಗ ಒಂದಕ್ಕೊಂದು ಕಾರಣ. ಆ ರೀತಿ ಇಲ್ಲಿ ಅವಾಗ ಯಾರ ಕಾರಣ ಹಿಂಗ सो ताका करता भी प्रथम की न्यायता से भिन्न कहना होगा. ಆದ್ದರಿಂದ ಅದಕ್ಕೂ ಒಂದು ಬೇರೆ ಕರ್ತಾನ ಹೇಳ್ಬೇಕು. ಸೋ ಪ್ರಥಮ್ ಜೋ ಈಶ್ವರ ಹೇ, ಏನು ಮೊದಲೇನು ಈಶ್ವರ ಇದ್ದ, ತಾಕು ದ್ವಿತೀಯ ಕರ್ತಾಕ ಅಂಗೀಕಾರ ಕರೆಯಿತು. ಇನ್ನು ಮೊದಲಿದ್ದವಾಗ ಇನ್ನೊಬ್ಬ ಈಶ್ವರದಾನ, ಆ ಅವ ಕರ್ತ ಅಂಗೀಕಾರ ಹೇಳಿದೆ ಅಂದ್ರ ಅನ್ಯೋನ್ಯಾಶ್ರಯ ದೋಷ ಹೋಗ್ಬೇಕು. ಅನ್ಯೋನ್ಯಾಶ್ರಯ ದೋಷ, ಅನ್ಯೋನ್ಯ ದೋಷ ಯಾವಾಗ ಬರ್ತದೆ ಗೊತ್ತದ? ಅಂದ್ರ ಈ ಹುಡುಗನ್ನ ಯಾರು ಹುಟ್ಟಿಸಿದ್ರು? ಅವರ ಹುಟ್ಟಿಸ್ಯಾನ. ತಂದೆಯಿಂದ ಮಗ ಹುಟ್ಟಿದ್ದಾನೆ, ಬರಾಬರ್. ತಂದೆಯಿಂದ ಮಗ ಹುಟ್ಟ್ಯಾನ. ಮತ್ತ ಆ ತಂದೆ ಯಾರಿಂದ ಹುಟ್ಟ್ಯಾನ? ಮಗನಿಂದ ಹುಟ್ಟ್ಯಾನ ಅಂದ್ರ ಇದಕ್ಕ ಅನ್ಯೋನ್ಯಾಶ್ರಯ ಅಂತಾರೆ. ಇದಕ್ಕೆ ಪರಸ್ಪರ ವಿರೋಧ. ಎರಡರಲ್ಲೇ ತಿರುಗಿದ್ರೆ ಅನ್ಯೋನ್ಯಾಶ್ರಯ ಅಂತಾರೆ ಅದಕ್ಕೆ. ಅದಕ್ಕ ದ್ವಿಕರ್ತ ಅಂಗೀಕಾರ ಕರೆಯಿತು ಅನ್ಯೋನ್ಯಾಶ್ರಯ ದೋಷವೇಗ. ಇನ್ನ ತೃತೀಯ ಕರ್ತ ಅವ್ರ ಅಂಗೀಕಾರ ಕರ್ನ ಹೋಗ. ಅದಕ್ಕ ಇಲ್ಲಿ ಅನ್ಯೋನ್ಯಾಶ್ರಯ ದೋಷ ಬರ್ತೈತೆ ಅಂತ ಮೂರನೇದವನ್ ಹೇಳಿದ್ರಿ. ಇಬ್ಬರನ್ನ ಬಿಟ್ಟು ಮೂರನೇದವನ್ ಹೇಳಿದ್ರಿ. ಮತ್ತ ಅವ್ ಕರ್ತ ಮೂರನೇದವನ್ ಹೇಳಿದ್ರಿ. ತೃತೀಯ ಕರ್ತ ದ್ವಿತೀಯ ಮಾನೆ ತಬ್ ತೋ ಅನ್ಯೋನ್ಯಾಶ್ರಯ ಹೋವೆ. ಆ ದ್ವಿತೀಯ ಕರ್ತ ಏನದಲ್ಲ, ಅವನಿಗೆ ದ್ವಿತೀಯ ಅಂದ್ರೆ ಎರಡನೇದವ ಕಾರಣ ಅಂತ ಹೇಳಿದರೆ ಅನ್ಯೋನ್ಯಾಶ್ರಯ ಬರ್ತದ. ಪ್ರಥಮ ಮಾನೆ ತಬ್ ಚಕ್ರಿಕಾ ದೋಷ ಹೋವೆ. ಮೂರನೇದವನ್ ಹೇಳಿದ್ರೆ ಇವನಿಗೆ ಪ್ರಥಮದವನಿಗೆ ಎರಡನೇದವ ಕಾರಣ, ಎರಡನೇದವ ಕಾರಣ. ಎರಡನೇದವ ಯಾರ ಕಾರಣ ಅಂದ್ರ ಮೊದಲನೇದವ ಅಂದ್ರ ಅನ್ಯೋನ್ಯಾಶ್ರಯ ಆಯ್ತದ. ಅದಕ್ಕೆ ಅನ್ಯೋನ್ಯಾಶ್ರಯ ಬರ್ತೈತಿ ಅಂತಂದ್ರೆ ಈ ಪ್ರಥಮ ದ್ವಿತೀಯ ಇಬ್ಬರನ್ನ ಬಿಟ್ಟು ತೃತೀಯ ಪುರುಷ ಕಾರಣ ಅಂತ ಮೂರನೇದವನ್ ಹೇಳಿದೆ ಅಂದ್ರೆ ಚಕ್ರಿಕಾಪತ್ತಿ ಬರ್ತದ. ಅದು ಹೇಗೆ ಬರ್ತದ ಅಂತ ಕೇಳಿದ್ರೆ ಪ್ರಥಮದವನಿಗೆ ದ್ವಿತೀಯ ಕಾರಣ, ದ್ವಿತೀಯದವನಿಗೆ ತೃತೀಯ ಕಾರಣ, ತೃತೀಯದವನಿಗೆ ಯಾರ ಕಾರಣ ಅಂದ್ರೆ ಪ್ರಥಮದವ ಕಾರಣ ಅಂದ್ರೆ ಮತ್ತೆ ಚಕ್ರಿಕಾಪತ್ತಿ ಅಂತಾರ ಅದಕ್ಕೆ ಶಾಸ್ತ್ರದಲ್ಲಿ. ಈ ರೀತಿ ಎರಡರಲ್ಲಿ ತಿರುಗಿದರೆ ಅನ್ಯೋನ್ಯಾಶ್ರಯ, ಮೂರರಲ್ಲಿ ತಿರುಗಿದರೆ ಚಕ್ರಿಕಾಪತ್ತಿ. ಹಿಂಗಾದ್ರೆ ಹಿಡ್ದು ಪಕ್ಕಡತ್ತಾರ ಅದಕ್ಕೆ. हाँ, जैसे चक्र का भ्रमण होवे तैसे प्रथम कर्ता द्वितीय जन्य, द्वितीय कर्ता तृतीय जन्य, तृतीय प्रथम जन्य. ನೋಡಿ ಇಲ್ಲಿ ಅದಕ್ಕೆ ಪ್ರಥಮಕಾಗ ಎರಡನೇದವ, ಎರಡನೇದವ ಮೂರನೇದವ, ಮೂರನೇದವ ಒಂದನೇದವ ಆತ ಮೂರರಲ್ಲಿ ತಿರುಗಿದ್ರೆ ಅದು ಚಕ್ರಿಕ ಬರ್ತದೆ. सो प्रथम फेरी द्वितीय जन्य इस रीति से कार्य कारण भाव भ्रमण होवे. ಅಂದ್ರೆ ಈ ರೀತಿ ಚಕ್ರಿಕಾ ಸ್ಥಾನ में कोई भी ಸಿದ್ಧ ಹೋವೇನೆ ಅಂದ್ರ ಮೂರಲ್ಲಿ ಹಂಗ ತಿರುಕೋತ ಇರೋದು ಇದು. ಆದ್ರಿಂದ ಯಾರಿಗೆ ಕಾರಣ ಅನ್ನೋದು ಗೊತ್ತಾಗುದಿಲ್ಲ. सर्व का परस्पर अपेक्षा है. ಅನ್ಯೋನ್ಯಾಶ್ರಯ ಮೇ ದೋ ಕಿ ಪರಸ್ಪರ ಅಪೇಕ್ಷೆ. ಅನ್ಯೋನ್ಯಾಶ್ರಯದಲ್ಲಿ ಎರಡು ಇರ್ತಾವ, ಇದಕ್ಕದು ಅದಕ್ಕಿದು ಅಂತೇಳಿ. ಈ ರೀತಿ ಏಕಿ ಸಿದ್ಧ ಹೋವೆ ವಿನಾ अन्य की सिद्धि होवे नहीं. जैसे कुलाल का कर्ता आप नहीं किंतु आपका पिता है. ಕುಂಬಾರನಿಗೆ ತಾನೇ ಹುಟ್ಟಿಲ್ಲವ, ಅವರ ತಂದೆಯಿಂದ ಹುಟ್ಟಿದ್ದಾನೆ. ತೈಸೆ ಪ್ರಥಮ ಈಶ್ವರ ಕರ್ತಾ ಕಾ ಅನ್ಯ ಕರ್ತಾ ಹೈ. ಆದ್ರೆ ಮೊದಲನೇ ಕರ್ತ ಅವನಿಗೆ ಮತ್ತೊಬ್ಬ ಇನ್ನೊಬ್ಬ ಇನ್ನೊಬ್ಬ ಕರ್ತ ಅದಾನು ಅಂತಂದ್ರೆ ಕುಲಾಲ್ ಕಾ ಪಿತಾ ಅಪ್ನೆ ಪುತ್ರ ಸೆ
उत्पन्न होवे नहीं। कुलाल का पिता अपने पुत्र से उत्पन्न होवे नहीं ಅಂದ್ರ ಅಂದ್ರ ತಂದೆ ಎಂದು ಮಗನು ಮಗನಿಗೆ ತಂದೆ ಹಿಂಗೆ ಎರಡರಾಗ ತಿರುಗಾಡಿದ್ರೆ ಹಂಗ ಆಗುವುದಿಲ್ಲ. ಕಿಂತು ಅನ್ಯ ಪಿತಾಸೆ ಉತ್ಪನ್ನ ಹೋವೆ, ಅದಕ್ಕೆ ಮೂರನೇದವನ್ ಹೇಳ್ಬೇಕಾವ. तैसे द्वितीय कर्ता प्रथम कर्ता उत्पन्न हुए नहीं किंतु अन्य कर्ता ही कहना होएगा. ಅದಕ್ಕೆ ಬ್ಯಾರೆ ಮತ್ತೊಬ್ಬನ್ ಹೇಳಬೇಕು. ಕುಲಾಲ್ ಪಿತಾಮಹ ಕುಲಾಲ್ ಅವ್ರ ತಾಕೆ ಪಿತಾಸಿ ಉತ್ಪನ್ನ ನೈ ಕಿಂತು ಚತುರ್ಥ ಅಂದ್ರೆ ನಾಲ್ಕನೇದವನ್ ಹೇಳಿದರೆ ಕುಲಾಲ್ ಕಾ ಪಿತಾಮಹ ತಾಮೇ ಉತ್ಪನ್ನ ಹೋವೆ ಅಂದ್ರ ಎರಡರಲ್ಲಿ ತಿರುಗಿದ್ರೆ ಚಕ್ರಪತಿ ಅನುನ್ಯಾಸ ಆತು, ಮೂರರಲ್ಲಿ ಚಕ್ರಿಕಾಪತಿ ಬತ್ತು, ನಾಲ್ಕನೇದವನ್ ಹೇಳಿದ್ರೆ पिता उत्पन्न हुए. तैसे तृतीय कर्ता भी प्रथम और द्वितीय कर्ता उत्पन्न हुए नहीं आते, चतुर्थ के कर्ता और अंगीकार करना होएगा, ता चतुर्थ कर्ता और पंचम मानना होएगा. ನಾಲ್ಕನೇದಕ್ಕೂ ಐದನೇದು ಹೇಳ್ಬೇಕು. ಹಿಂಗೆ ಹೇಳ್ಕೊತ ಹೋಗೋದೀನಿ ಮುಂದೆ. ಅಷ್ಟೇ ಏನಾಕತಿ ಅಂತಂದ್ರ ಅದಕ್ಕೆ ಮತ್ತೊಂದು ಕಾರಣ, ಅದಕ್ಕೆ ಮತ್ತೊಂದು ಕಾರಣ ಅಂತೇಳಿ ನಾಲ್ಕನೇದಕ್ಕೆ ಐದು, ಐದನೇದಕ್ಕೆ ಆರನೇದು, ಆರನೇದಕ್ಕೆ ಏಳನೇದು ಹಿಂಗೆ ವಾದ್ಯ ಅಂದ್ರ ಅನವಸ್ಥಾ ದೋಷ ಬರುತ್ತದೆ. ಅನವಸ್ಥಾ ದೋಷ ಅಂತ ಹೇಳಿಕ ಎದಕ್ಕಂತಾರೆ ಅಂದ್ರ ಅದ್ರ ಲಕ್ಷಣ ಏನು? ಅನವಸ್ಥಾ ಅನವಸ್ಥಾ ಅಂತ ಎದಕ್ಕಂತಾರೆ ಅಂದ್ರೆ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನವಸ್ಥಾ. ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನವಸ್ಥಾ. ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ, ಪ್ರಮಾಣ ಇಲ್ಲ ಅದಕ್ಕೆ, ಅನೇಕ ಹೊಸದಾಗಿ ಹೊಸದಾಗಿ ಒಂದು ಕಲ್ಪನಾ ಮಾಡ್ಕೋತ ಹೋಗೋದು, ಅದಕ್ಕೆ ಅನವಸ್ಥಾ ದೋಷ ಅಂತಾರೆ. धारा का नाम अनवस्था है. हंग ಒಂದಕ್ಕೊಂದು धाराकार ಹೇಳ್ಕೊತ ಹೋಗೋದು. जो कर्ता की धारा अंगीकार करे तो कौन से कर्ता? जगत का कर्ता ये निर्णय ಹಿಂಗ ಬರೀ ಅದಕ್ಕೆ ಅದು ಕಾರಣ, ಅದಕ್ಕೆ ಅವ ಕಾರಣ, ಆ ಈಶ್ವರನಿಗೆ ಮತಾಬ್ ಕಾರಣ ಹೇಳ್ಕೋತ ಆದ್ರೆ ಈ ಜಗತ್ತಿಗೆ ಕರ್ತ ಅನ್ನೋದು ನಿರ್ಣಯ ಆಗುದಿಲ್ಲ. ಬರೀ ಗಾಡಿ ಹೋಯ್ತದ ಹಂಗ ದೂರ. ಹಾ, ಇನ್ನು ಅದನ್ನ ಬಹಳ ಕಂಟಾಳಿಸಿ ಯಾರ ಒಬ್ಬರನ್ನ ಹೇಳ್ತೇನೆ ಅಂತಂದ್ರ ಕಿಸಿ ಏಕೋ ಜಗತ್ ಕಾ ಕರ್ತ ಮಾನ್ಯ ಮೇ ಕೋई युक्ति नहीं. ಯಾರನ್ನ ಮಾಡವನಿ ಅವನವ 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 ಅವನ ಗಾಡಿ ಗಾಡಿ ಹೋಗೇ ಬಿಡ್ತದ ಮುಂದ. ಯಾವನ ಅನ್ನೋದು ಇಟ್ಟೆ ಅಲ್ಲ, ಮುಂದೆ ಏನಾಕತ್ ನೋಡಲ್ಲಿ. कोई एक नहीं ता युक्ति के अभाव का नाम ही निगमन विरह है. ಅಲ್ಲಿ ಇಂಥವನ್ನ ಅಂತೇಳಿ ಯುಕ್ತಿನ ಸಿಗಂಗಿಲ್ಲ. ಆವಾಗ ಏನಾಯ್ತು ಅಂತಂದ್ರ ವಿನಿಗಮನ ವಿರಹ ಆಕತ್ತೇಳಿ. ಅಂದ್ರ ಯುಕ್ತಿ ಕೆ ಅಭಾವಕ್ಕೂ ವಿನಿಗಮನ ವಿರಹ ಕಾಯ ಅಂದ್ರೆ ಇಂಥವಂತ ಒಂದು ಯುಕ್ತಿನ ಸಿಗುದಿಲ್ಲ. ಅದಕ್ಕೆ ಏನಾರ ಹೇಳ್ಬೇಕಂದ್ರ ಅದಕ್ಕೆ ವಿನಿಗಮನ ವಿರಹ ಅಂದ್ಬಿಟ್ರು. युक्ति के अभाव का नाम ही विनिगमन विरह है. ಅದು ಪಾಠ ಮಾಡ್ಬೇಕು, ಅದು ಒಂದು ಲಕ್ಷಣ ಅದ. ಇನ್ನು ಧಾರಾ ಕಿ ಕೌ ವಿಶ್ರಾಂತಿ ಅಂಗೀಕಾರ ಕರೆ ತೋ ಇನ್ನು ಏನ್ ಮಾಡ್ಬೇಕಿನ್ನು ಎಲ್ಲಾರ ಹೋಗಿ ಒಂದು ಜಾಗ ನಿಂದಿರ್ಬೇಕಲ್ಲ. विश्रांति अंगीकार करे तो जा, कर्ता में धारा का अंत अंगीकार किया तो ही कर्ता जगत का मानने में योग्य है. पूर्व सारे निष्फल होवेंगे, याका नाम ही प्रागलोप है. अंದ್ರ ಅಲ್ಲಿ ಮೊದಲೇನು ಎಲ್ಲ ಸುಳ್ಳಾಗಬೇಕಾಕತಿ. ಎಲ್ಲರ ಹೋಗಿ ಒಂದು ಒಬ್ಬನ ಹೇಳಿದೆ ಅಂದ್ರೆ ಮೊದಲಿನ ಎಲ್ಲ ಸುಳ್ಳಾಗ್ತತಿ. ಒಂದು
ಇನ್ನೊಂದು ಇಟ್ಟೆಲ್ಲ ಅದಕ್ಕದು ಕಾರಣ ಅದಕ್ಕದಕ್ಕೆ ಕಾರಣ ಅಂತ ಹೇಳ್ಕೋತ ಹೋಗಿ ಅವ ಈ ಪ್ರವಚನ ಮಾಡ್ತಿರ್ತಾನಲ್ಲ, ಹೇಳ್ತಿರ್ತಾನೆ, ಹೇಳಕ್ ಅದಕ್ಕೊಂದು ಹಂಗ್ ಬ್ಯಾರೆ ದುಷ್ಟಾಂತ ಕೊಟ್ಟು ಅದಕ್ಕೆ ಬ್ಯಾರೆ ಹಂಗ್ ಅದಕ್ಕೆ ಮತ್ತೊಂದು ಲಕ್ಷಣ ಮಾಡಿ ಅದಕ್ಕೆ ಬ್ಯಾರೆ ಹೇಳ್ಕೊತ ಯಾವ ವಿಷಯ ಹೇಳಕತ್ತಿದ್ದ ಅಂದ್ರೆ ಮರ್ತು ಬಿಡ್ತಾನ ಅವ. ಅದು ಏನ್ ಹೇಳಕತ್ತಿದ್ದಿನ್ನ ಅನ್ನೋದ ಮರ್ತು ಬಿಡ್ತಾನ. ಅದಕ್ಕೆ ಪ್ರಾಗ್ಲೋಪತ್ತಾರ ಅದು. ಹಾ ಪೂರ ಸಾರೇ ನಿಷ್ಫಲ ಹೋಗಿ ಎಲ್ಲ ಹೋತದ ಒಟ್ಟು ಬಡ್ಡಿನ ಕಿತ್ಕೊಂಡು ಏನು ಹೇಳ್ತಿದ್ನಿ ಹೋಯ್ತಿ ಅಲ್ಲ. ಈಗ ಚಿಕ್ಕ ರಾಮಾರೂಢರು ಕಡೆಗೆ ಸ್ಥಿತಿ ಅವ್ರು ದೊಡ್ಡ ವಿದ್ವಾನ್ರು ಕರೆ. ಚಿಕ್ಕ ರಾಮಾರೂಢರು ವಿದ್ಯಾವಂತರು, ಫುಲ್ಲು ವಿದ್ಯಾವಂತರಿದ್ರು. ಆದ್ರ ಕಡೆಗೆ ಅವ್ರಿಗೆ ಸ್ಥಿತಿ ಹಿಂಗೆ ಬಂತು, ಬ್ಯಾಡ ಅಂತೇಳಿ ರಗಡೆ ಬ್ಯಾಡ ಅಂತೇಳಿ ಇದು ಮಾಡವ್ರು. ಬ್ಯಾಡ ಅಂದ್ರು ಕೇಳೋದಿಲ್ಲ. ಹೇಳವನ್ನ ಅತ್ ಹೋಗಿ ಮತ್ತೆ ಕುಂದ್ರವ್ರ, ಏನೈತಿ ವಿಷಯ ಏನಂದ್ರ ಇದು ಐತಿ, ಈಶ್ವರ ಸರ್ವಜ್ಞ ಅದಾನು, ಹಂಗ ಸರ್ವಕರ್ತ ಅದಾನು. ನಾ ಏನ್ ಹೇಳ್ತಿದ್ನಿ? ಏನ್ ಹೇಳ್ತಿದ್ನಿ ಯಾರಿಗೂ ಗೊತ್ತ. ಹಿಂಗಾಗಿಬಿಡವ್ರ ಅಂದ್ರ ಆ ರೀತಿ ಬುದ್ಧಿ ಸ್ವಲ್ಪ ಕುಂಠಿತ ಆಗ್ಬಿಟ್ಟಿತ್ತು. ಅಂದ್ರ ಈ ರೀತಿ ಅದಕ್ಕ ಈ 7 ದೋಷಗಳದಾವ ಈ ರೀತಿ. ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ ಹಿಂಗೆ ಹಿಡ್ಕೊಂಡು ಪ್ರಾಗ್ಲೋಪ ತನಕನೂ 7 ದೋಷಗಳದಾವು. ಏನ ನಡೀತೈತಲ್ಲ. ಆಯ್ತು, ಇಲ್ಲಿ ಮುಗಿಸೋಣ. 374 ಮುಗಿಸೋಣಂತ. धारा कहूँ विश्रांति अंगीकार कर जाकर अंगीकार किया तो ही कर्ता जगत का माने योग्य ये पूर्व सारे निष्फल। प्रागलोप, पिछले के अभाव का नाम प्रागलोप. प्रागलोप अंद्रेनु, पिछले के अभाव अंद्रेनु ಎಲ್ಲ ಮರ್ತು ಬಿಟ್ಟ. ಇಟ್ಟು ತಾನೆ ಏನೇನು ಹೇಳ್ತಿದ್ದಲ್ಲ, ನಾ ಏನ್ ಹೇಳ್ತಿದ್ನಿ ಅನ್ನೋದು ಹೋಗ್ಬಿಡ್ತ. इस रीति से ईश्वर का देश से अंत अंगीकार करे तो, ಆದ್ದರಿಂದ ಈಶ್ವರನಿಗೆ ದೇಶದಿಂದ ಅಂತಂದ್ರ ಅವ ಏಕದೇಶದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ ಅಂದ್ರೆ ಈ ಆಪತ್ತಿ ಬರುತ್ತದೆ. तो अंगीकार करने होगी. उत्पत्ति अंगीकार करे तो आत्माश्रय आदि 6 दोष होंगे. ಯಾತೆ ಈಶ್ವರ ಕಾ ದೇಶತೆ ಅಂತನೇ. ಆದ್ದರಿಂದ ಈಶ್ವರನಿಗೆ ದೇಶದಿಂದ ಅಂತಿಲ್ಲ, ಅಂದ್ರೆ ಎಲ್ಲಾ ದೇಶದಲ್ಲಿ ಎಲ್ಲಾ ಕಡೆಯಲ್ಲಿ ಇದ್ದಾನೆ. ಕಿಂತು ವ್ಯಾಪಕ, ಅದಕ್ಕೆ ವ್ಯಾಪಕ ಅಂತಾರೆ. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿದ್ದಾನೆ. ಯಾಹಿತಿ ಸಾಂಖ್ಯರು ಕೂಡ ವ್ಯಾಪಕ ಒಪ್ತಾರೆ ನೋಡಿ. ಇಲ್ಲಿ ವ್ಯಾಪಕ ಬಂತಿಲ್ಲ, ಇಲ್ಲಿ ವ್ಯಾಪಕ ಬಂತು. ಸಾಂಖ್ಯರು ವ್ಯಾಪಕ ಹೇಳ್ತಾರೆ. ಆದರೆ ಅಲ್ಲಿ ಅವರು ದೇಶ ಕಾಲದಿಂದ ಅಂತ ಹೇಳಿದರೂ ವಸ್ತುವಿನಿಂದ ಅಂತ ಹೇಳಕ್ ಬರಂಗಿಲ್ಲ ಅವ್ರಿಗೆ. ಪ್ರಕೃತಿ ಪುರುಷರ ಬೇರೆ ಬೇರೆ ಒಪ್ತಾರೆ. ಸಾಂಖ್ಯಶಾಸ್ತ್ರ ಗೊತ್ತಬೇಕಲ್ಲ. ಪ್ರಕೃತಿ ಬೇರೆ, ಪುರುಷ ಬೇರೆ, ಹೀಗೆ ನೇಮದವರಲ್ಲಿ.
ಆದ್ರಿಂದ ಅಲ್ಲಿ ಅಂತ ಆಗ್ಬಿಡ್ತದ ಅಲ್ಲಿ. ಯಾಕ ಅದು ಬೇರೆ ಇದು ಬೇರೆ ಇರ್ತದೆ. ಹೇಗೆ ಆದ್ರಿಂದ ಅಲ್ಲಿ ಈ ವ್ಯಾಪಕತಾ ದೇಶಕಾಲ ವಸ್ತು ಪರಿಚ್ಛೇದ ರಹಿತ ಅನ್ನೋ ವ್ಯಾಪಕತಾ ಆ ಸಾಂಖ್ಯಶಾಸ್ತ್ರದಲ್ಲಿ ಕೂಡೋದಿಲ್ಲ. ಆಯ್ತು, ಇಲ್ಲಿಗೆ ಸಾಕು. ಯಾಕಂದ್ರೆ ಒಂದು ಅರ್ಧ ತಾಸು ಹೋಗೋದದು ಏನ ಹಂಗ ಅಲ್ಲಿ ಲೇಟ್ ಆಗತ್ತಲ್ಲ.